ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮಾರ್ಚ್ 17ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ಆಸೆಗಳು ಈಡೇರಲಿ ಅಂತ ಹೇಳಿ ಮನದುಂಬಿ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ. ಅದೇ ರೀತಿ ಈಗಾಗಲೇ ಯಾರೆಲ್ಲ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದರೆ ಅವರೆಲ್ಲರೂ ಕೂಡ ಹಾರೈಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಜೊತೆಯಾಗಿ ಬಾಳೋ ಹಾಗೆ ಹರಸಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಸೋಮವಾರ ಈಶ್ವರನ ವಾರ, ಭೋಲೆನಾಥನ ವಾರ ಅಂತ ಹೇಳಲಾಗತ್ತೆ. ಸೊ ಆ ಈಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಎಲ್ಲ ಹೊಸ ಕೆಲಸಗಳಿಗೆ ಜಾಬ್ ಇಂಟರ್ವ್ಯೂಸ್ಗಳಿಗೆ ಟ್ರೈ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅವರ ಅಭಿಮಾನಿಗಳೆಲ್ಲ ತುಂಬ ಜನ ಮಾತಾಡಲಿಕ್ಕೆ ಕರೆ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಒಂದು ಕರೆ ರಿಸೀವ್ ಮಾಡೋಣ, ಇನ್ನಷ್ಟು ವಿಚಾರಗಳನ್ನ ಆಮೇಲೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಾಂ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಶೋ ನಡೀತಾ ಇಲ್ವಾ? ನಡೀತಾ ಇದೆ ಅಮ್ಮ, ಲೈವ್ ನಡೀತಾ ಇದೆ ಅಲ್ಲ, ಹೇಳಿ. ಸಾರಿ, ಈಗ ನಡೀತಾ ಇದೆ ಅಲ್ವಾ? ಹೌದು, ನೇರ ಪ್ರಸಾರ ಬರ್ತಾ ಇದೆ ನೋಡಿ. ಟಿವಿ ಆನ್ ಮಾಡಿಲ್ವಾ ಇನ್ನ? ಇಲ್ಲ, ಇದು ಡಿಶ್ ಅಲ್ಲ, ಏರ್ಟೆಲ್ DTH ಅಲ್ವಾ, ಅವೈಲೇಬಲ್ ಇರ್ಲಿಲ್ಲ, ಗೊತ್ತಾಗಿಲ್ಲ. ಎಸ್ ನೋ ಪ್ರಾಬ್ಲಮ್ ಅಮ್ಮ, ಥ್ಯಾಂಕ್ ಯು. ತಮ್ಮ ಹೆಸರು? ಭಾಗ್ಯ ಸರ್. ಭಾಗ್ಯ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೀದರ್ಗ ಸರ್. ಸಾರಿ, ಬೀದರ್ಗ ಇಂದನಾ? ಓಕೆ. ಸೊ ಇವತ್ತು ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, ನಗುವಿನ ಒಡೆಯರಿಗೆ ಹೇಳ್ತೀನಿ. ಖಂಡಿತ. ಸೊ ನಗುವಿನ ಒಡೆಯ ಎಲ್ಲರ ಮನಸ್ಸಿನಲ್ಲಿ ಸದಾ ಅಚ್ಚಳಿದೆ ಉಳಿದುಕೊಂಡಿರ್ತಕ್ಕಂಥ ಒಂದು ಹೆಸರು, ಒಂದು ಚಿತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಇಷ್ಟು ಕಿರು ವಯಸ್ಸಿನಲ್ಲಿ ತಂದೆನೂ ಮೀರಿಸ್ತಕ್ಕಂಥ ಒಂದು ಹೆಜ್ಜೆನೆ ಹೆಚ್ಚು ಸಾಧನೆ ಮಾಡ್ಬಿಟ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರಾದ್ರೂ ಅಂದ್ರೆ ಪ್ರತಿಯೊಬ್ರು ಅಳ್ತಾರೆ ಅನ್ನೋದು ಗೊತ್ತಿರಲ್ಲ, ಬಟ್ ಪುನೀತ್ ರಾಜ್ಕುಮಾರ್ ಸತ್ತಾಗ ಪ್ರತಿಯೊಬ್ರು ಹತ್ತಿದ್ದಾರೆ, ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನೂ ಹತ್ತಿದ್ದಾರೆ. ಹೌದು, ಆ ಕಣ್ಣೀರ್ನ ತರ್ಸೋ ಶಕ್ತಿ ಇರೋದು ಮನಸ್ಸು ಪರಿಶುದ್ಧವಾಗಿರೋರಿಗೆ ಮಾತ್ರ. ಮನಸ್ಸು ಪರಿಶುದ್ಧವಾಗಿರೋದಕ್ಕೆ ಮಾತ್ರ ಪ್ರತಿಯೊಬ್ಬರಿಗೂ ಕಣ್ಣೀರಿಗೂ ಒಂದ್ ಬೆಲೆ ಇರುತ್ತೆ ಅಲ್ವಾ. ಆ ಕಣ್ಣೀರ್ ಎಲ್ಲರ ಕಣ್ಣಲ್ಲೂ ಬಂದಿದೆ ಅಂದ್ರೆ ಅವ್ರ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಖಂಡಿತ. ಸೊ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಬ್ಬ ಆಕ್ಟರ್ ಆಗಿ ನೋಡುವಾಗ ಬಾಲ್ನಟ್ನಾಗಿ ಆಕ್ಟರ್ ಮಾಡಿದ್ರು, ಒಬ್ಬ ಹೀರೋ ಪಾತ್ರದಲ್ಲಿ ಆಕ್ಟ್ ಮಾಡಿದ್ರು, ಕೊನೆಗೆ ಒಂದು ಪೋಷಕ ಪಾತ್ರದಲ್ಲೂ ಕೂಡ ಕೆಲವೊಂದು ಕಡೆ ಆಕ್ಟರ್ ಮಾಡಿದ್ರು. ಸೊ ಯಾವುದು ನಿಮಗೆ ತುಂಬಾ ಇಷ್ಟ ಕೊಟ್ಟಿದ್ದು? ಅವರೊಬ್ಬ ಬಾಲ್ನಟ್ನಾಗಿನ ಅಥವಾ ಒಬ್ಬ ರೊಮ್ಯಾಂಟಿಕ್ ಹೀರೋ ಆಗಿ ಆಕ್ಟ್ ಮಾಡಿದ್ದ, ಯಾವ್ದು ನಿಮ್ಗೆ ತುಂಬಾ ಇಷ್ಟ ಕೊಟ್ಟಿದ್ದು? ಅಪ್ಪು ಫಿಲ್ಮ್ ನಮ್ಗೆ ತುಂಬಾ ಇಷ್ಟ ಆಗೋದು. ಓಕೆ. ಅಪ್ಪು, ಆಕಾಶ್, ಅದೆಲ್ಲ ತುಂಬಾ ಇಷ್ಟ. ಅದು ಇದು ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಇರ್ಬೇಕಾಗಿತ್ತು ಇನ್ನು ನಮ್ ನಡುವೆ, ಬಟ್ ಬೇಗ ಬಿಟ್ಟು ಹೋಗ್ಬಿಟ್ರು. We all miss you sir. I love you sir. ಓಕೆ, ಗ್ರೇಟ್. ಖಂಡಿತ ಅಮ್ಮ. ಸೊ ನಿಮ್ಮ ಥರ ಕೋಟ್ಯಾಂತರ ಜನ ಅಪ್ಪು ಅವ್ರನ್ನ ಯಾವತ್ತಿಗೂ ಕೂಡ ಪ್ರೀತಿಸ್ತಾನೆ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಸಾಧನೆಗಳಾಗಿರ್ಬೋದು, ಅವರು ತೆರೆಮರೆಯ ಹಿಂದೆ ಮಾಡ್ತಾ ಇರ್ತಕ್ಕಂಥ ಸಹಾಯ ಹಸ್ತ ಆಗಿರ್ಬೋದು, ಬಹುಶಃ ನಮ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ. ಒಬ್ಬ ಚಲನಚಿತ್ರ ನಟನಾಗಿ, ನಾಯಕ ನಟನಾಗಿ ಜನರಿಗೆ ಈ ರೇಂಜಿಗೂ ಒಂದು ಗಾದೆ ಇದೆ, ಎಡಗೈ ಕೊಟ್ಟರೆ ಬಲಗೈ ಗೊತ್ತಾಗಬಾರ್ದು, ಬಲಗೈಯಿಂದ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು ಅಂಥೇಳಿ. ಆ ರೀತಿಯಲ್ಲಿ ಮೊನ್ನೆ ಅವರ ಒಂದು ನಿಧನದ ನಂತರ ಶಿವಣ್ಣ ಅವರು ಮಾತಾಡಿದಾಗಲೂ ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ ನನ್ನ ತಮ್ಮ ಇಷ್ಟೊಂದು ಕೆಲಸ ಮಾಡಿದಾನೆ ಅಂತ ಹೇಳ್ಬಿಟ್ಟು, ನನಗೆ ಯಾಕೆ ಇಂಥ ಒಂದು ಇದು ಬಂತು ಅಂಥೇಳಿ ಶಿವಣ್ಣ ತುಂಬ ನೋವಿಂದ ಮಾತಾಡಿದ್ರು. ನಾನು ಕಳ್ಕೊಂಬಿಟ್ಟೆ, ನನ್ನ ಒಂದು ದೊಡ್ಡ ಅಂಗವನ್ನು ಕಳ್ಕೊಂಬಿಟ್ಟೆ ಅಂಥೇಳಿ ತುಂಬ ನೋವಿಂದ ಹೇಳಿದ್ರು. ಬದುಕಿನಲ್ಲಿ ಸಾರ್ಥಕತೆ ಮೆರೆದ ಜೀವ ಅಂದ್ರೆ ಅದು ಅಪ್ಪು ಸರ್. ಖಂಡಿತ. ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಅವನ್ನೆಲ್ಲ. ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ಕೊತಿದ್ದಾರೆ. ನಮ್ ಫ್ಯಾಮಿಲಿ ಮೆಂಬರ್ ಅಂದ್ರೆ ಯಾರು ಕಳ್ಕೊಂಡಿದೀವಿ ಅನ್ನೋ ಫೀಲ್ ಬರ್ತಾ ಇದೆ. ಹೌದು, ಇರ್ಬೇಕಾಗಿತ್ತು ಅವ್ರಿಗಂತ. ಹೌದು, ತುಂಬಾ ಕಿರಿ ವಯಸ್ಸಿನಲ್ಲಿ ನಾವೆಲ್ಲ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಸೊ ಭಗವಂತ ಅವರನ್ನ ಮತ್ತಿನ್ಯಾವ್ದಾದ್ರು ರೂಪಲ್ಲಿ ನಮ್ಮನ್ನ ನಡುವೆ ಅಲ್ಲಿಗೆ ಆಲ್ರೆಡಿ ಕಳಿಸಿರ್ತಾನೆ. ಸೊ ಒಳ್ಳೇದಾಗ್ಲಿ. ಖಂಡಿತ ದೂರ ಆಗಿರ್ಬೋದು ಸರ್, ಮನಸ್ಸಿಂದ ಯಾವತ್ತೂ ದೂರ ಆಗೋದಿಲ್ಲ. ನಿಜ. ಸೊ ಕನ್ನಡ ಚಿತ್ರರಂಗ ಇರೋವರೆಗೂ ಕೂಡ ಅವ್ರು ಯಾವಾಗ್ಲೂ ಜೀವಂತವಾಗೇನೆ ಇರ್ತಾರೆ. ಪ್ರತಿಯೊಬ್ರು ಉಸಿರಲ್ಲೂ ಉಸಿರಾಗಿದ್ದಾರೆ ಅಂತಾನೆ ಅವರು ಜೀವಂತವಾಗಿದ್ದಾರೆ ಅಂತಾನೆ ಅರ್ಥ. ಹೌದು, ಖಂಡಿತ. ಪ್ರತಿಯೊಬ್ಬರ ಒಂದು ಉಸಿರಲ್ಲಿ ಉಸಿರಾಗಿದ್ದಾರೆ ಅವರು.
ಕನ್ನಡ ಚಿತ್ರರಂಗ ಇರೋವರೆಗೂ ಅವ್ರ ಹೆಸರು ಇದ್ದೇ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹೌದು ಸರ್, ಅವರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ಸೊ ಖಂಡಿತಮ್ಮ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಸಾಂಗ್ ರಿಕ್ವೆಸ್ಟನ್ನು ನಾವು ಪರ್ಟಿಕ್ಯುಲರ್ ಮಾಡೋಕ್ಕಾಗಲ್ಲ. ನಾನ್ ಡೆಡಿಕೇಟ್ ಮಾಡ್ಬೋದಾ? ಹಾ ಖಂಡಿತ ಖಂಡಿತ ಹೇಳಿಮ್ಮ. ಅವ್ರ ಫಿಲ್ಮ್ ಸಾಂಗ್ ಆಕಾಶ್ ಫಿಲ್ಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೇಳಿ 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 ಖಂಡಿತ. ಕಂಗಳ ಮಾತಿಗೆ ತುಟಿಗಳು ಮೌನ, ಹೃದಯವು ಬೆರೆತರೆ ಉಳಿದವು ಗೌನ. ನಿನ್ನೆಯವರೆಗೂ ನಾಯಿತು ಇದ್ದೆ, ನಾ ಬೇರೆ ನೀ ಬೇರೆ ಅಂತಿದ್ದೆ. ನೆಪ ಮಾತ್ರಕ್ಕೆ ಎರಡು ದೇಹ ಇದೆ, ಅದರೊಳಗಿರೋ ಪ್ರಾಣವು ಒಂದೇ. ಈ ಪ್ರಾಣ ನಿನಗಾಗಿ ಮೀಸಲಿಡುವೆ, ಬಾರು ನನ್ನ ನಿತ್ಯ. ಈ ಪ್ರೀತಿಗೆ ಏಳೇಳು ಜನ್ಮ ನನ್ನ ಮುರಿತು ನನ್ನ ಹೃದಯ. ಎಂತ ಕ್ಷಣ ನೆನೆದರೆ ಕನ್ನಡ ತನ್ನಂತಾನೆ ಪ್ರೀತಿಯ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಮತ್ತೊಮ್ಮೆ ಕರ್ನಾಟಕದಲ್ಲಿ ಮತ್ತೆ ಹುಟ್ಟಿ ಬನ್ನಿ. ಐ ಲವ್ ಯು ವಿತ್ ಯು ಸರ್. ಥ್ಯಾಂಕ್ ಯು ಮಾ. ಸೊ ಬಹುಶಃ ನಿಮ್ಮೆಲ್ಲರ ಪ್ರೀತಿನೇ ಅಪ್ಪು ಅವ್ರನ್ನ ಅಷ್ಟೊಂದು ದೊಡ್ಡ ನಟನಾಗಿ ಮಾಡಿದ್ದು ಅಂತ ಅನ್ಸುತ್ತೆ. ಥ್ಯಾಂಕ್ಸ್ ಅ ಲಾಟ್ ಮಾ ಕರೆ ಮಾಡಿದ್ದಕ್ಕೆ. ಸೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅಪ್ಪು ಅವ್ರ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ ಅಪ್ಪು ಅವರ ಅಭಿಮಾನಿಯಾಗಿ. ಥ್ಯಾಂಕ್ ಯು ನಮಸ್ತೆ. ಎಸ್ ವೀಕ್ಷಕರೇ, ಸೊ ಅಪ್ಪು ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೊರಟ್ರೆ ಬಹುಶಃ ಶಬ್ದಗಳು ನಿಲ್ಕೋದಿಲ್ಲ ಅಂತ ಅನಿಸುತ್ತೆ. ಅಂಥ ಒಂದು ಅಜರಾಮರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಪ್ಪು ಅವರಾಗಿರ್ಬೋದು, ಅಪ್ಪು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅಪ್ಪು ಅವರ ಒಂದು ಅನಾಥಾಶ್ರಮಗಳಿಗೆ ಹೋದಾಗ ನಿಜಕ್ಕೂ ಕೂಡ ಆ ಮಕ್ಕಳು ಕಣ್ಣೀರಿಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ತುಂಬ ಮನಸ್ಸಿಗೆ ನೋವಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಅದು ಕೂಡ ಸ್ವಂತ ಶಿವಣ್ಣವ್ರಿಗೆ ಗೊತ್ತಿಲ್ಲ ಅಂದರೆ ಸೊ ನಾವು ಇಮ್ಯಾಜಿನ್ ಮಾಡಬೇಕು ಅದೆಷ್ಟು ಕೆಲಸಗಳನ್ನು ಅವರು ತೆರೆಮರೆಯಲ್ಲಿ ಮಾಡ್ತಾ ಇದ್ರು ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಏನು 3-4 ದಿವಸ ನಿಮ್ದು ಪ್ರೋಗ್ರಾಮ್ ಇರ್ಲಿಲ್ಲ, ಬೇಜಾರಾಗ್ತಿತ್ತು. ಎಕ್ಸ್ಟ್ರೀಮ್ಲಿ ಸಾರಿ ಮಾ, ಒಂದಷ್ಟು ಟೆಕ್ನಿಕಲ್ಸ್ ಇಶ್ಯೂಸ್ ಇತ್ತು, ಹಾಗಾಗಿ ಕಾರ್ಯಕ್ರಮ ಇರಲಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸೊ ಕಾರ್ಯಕ್ರಮ 3 ದಿವಸದ ನಂತರ ಶುರು ಮಾಡಿದ್ರು ಕೂಡ ಮತ್ತಷ್ಟೇ ಕರೆಗಳು ಬರ್ತಾ ಇದೆ. ಸೊ ನಾನು ಎಲ್ಲರೂ ಕೂಡ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಶಿವಶಾಸ್ತ್ರಾಂಗ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಸರ್ ಥ್ಯಾಂಕ್ಸ್ ರೀ, ನಮಸ್ಕಾರ ನಿಮ್ ಟೆಕ್ನಿಷಿಯನ್ಸ್ಗೂ ಎಲ್ಲರಿಗೂ. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಅಪ್ಪು ಅವ್ರ ಹುಟ್ಟಿದಬ್ಬ, ಏನ್ ಹೇಳಕ್ ಇಷ್ಟಪಡ್ತೀನಿ ಮಾ? ಅಯ್ಯಪ್ಪ, ಅಪ್ಪು ಅಂದ್ರೆ ನಮ್ಮ ಮನೆಗೆ A to Z ಎಲ್ಲಾ ಮಕ್ಳು ಅಪ್ಪು ಅವರ ಅಭಿಮಾನಿಗಳು ರೀ ಸರ್. ನಮ್ಮ ಮನೆಯವ್ರ ಅಣ್ಣನ್ ಮಗ ಒಬ್ನಿದಾನೆ, ಅವನು ಅಪ್ಪು ತರ ಇದಾನೆ. ಓಕೆ. ಇನ್ನ ಅಪ್ಪಂದು ಸ್ಟೇಟಸ್ ಇಡೋದು ಅಪ್ಪಂದೇ ಎಲ್ಲ, ಬಾಳ ಅಭಿಮಾನಿ. ದೊಡ್ಡ 2-2 ಫೋಟೋ ಹಾಕಿ ಮಾಡ್ತಿ, ಅವ್ರ ಮನೆಗ್ ಒಂದೆರಡು ಹಾಕಿ, ನಮ್ಮ ಮನೆಗೂ ಒಂದೆರಡು ಹಾಕಿ ತಂದಿತ್ತವನ್ರಿ. ಅಪ್ಪು ಅಂದ್ರೆ ಬಾಳ ಇಷ್ಟ ನಮ್ಮ ಮನೆಗೆ, ಎಲ್ಲಾ ಹುಡುಗರಿಗೂ ಬಾಳ ಇಷ್ಟ ರೀ ಸರ್. ಹೌದು. ಅಪ್ಪು ಅವ್ರು ಕರೆಂದ್ರೆ ಅವ್ರು ಹೋಗ್ಬಾರ್ದಾಗಿತ್ತು, ಹೋಗ್ಬಿಟ್ರು, ಏನ್ ಮಾಡೋದು ನಾವು. ಅವ್ರ ಅಳು ಬರುತ್ತೆ ಕರೆಂದ್ರೆ. ಹೌದು. ಸೊ ಹೊರಗಿನವ್ರಿಗೆ ಇಷ್ಟೊಂದು ನೋವಾಗತ್ತೆ ಅಂದ್ರೆ ಅವರು ಹೊಟ್ಟೆಲ್ ಹುಟ್ಟಿರ್ತಕ್ಕಂಥ 2 ಮುದ್ದಾದ ಹೆಣ್ಮಕ್ಳಿಗಾಗಿರ್ಬೋದು, ಅವ್ರ ಧರ್ಮ ಪತ್ನಿ ಆಗಿರ್ಬೋದು, ಅವ್ರಿಗೆಲ್ಲ ಎಷ್ಟು ನೋವಾಗಿರ್ಬೇಕು ಅಲ್ವಾ? ಹೌದ್ರಿ ಸರ್, ಪಾಪ 2 ಹೆಣ್ಮಕ್ಳು ಇದಾವೆ, ಪಾಪ ಎಷ್ಟು ನೋವು ತಿಂತಾವೇನೋ ಪಾಪ ಕರೆಳ್ಬೇಕಂದ್ರೆ. ನಿಜ. ಯಾಕೆಂದ್ರೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದ್ರೆ ಆ ಪ್ರಪಂಚದಲ್ಲಿ ಎಲ್ಲರಿಗಿಂತ ಅವನೇ ರೋಲ್ ಮಾಡೆಲ್ ಆಗಿರ್ಬೋದು. ಒಂದು ಏನೋ ಸ್ಪೆಷಲ್. ಗಂಡ ಎಷ್ಟೇ ಪ್ರೀತಿ ಕೊಡ್ಲಿ, ಚಿನ್ನದ ಅಂಬಾರಿಲೇ ಗಂಡ ಕರ್ಕೊಂಡೋದ್ರು ಕೂಡ ಅಪ್ಪನ್ ಯಾವತ್ತು ಯಾವ ಹೆಣ್ಮಕ್ಳು ಮರೆಯಕ್ ಸಾಧ್ಯನೇ ಇಲ್ಲ ಅಲ್ವಾ? ಸಾಧ್ಯನೇ ಇಲ್ರಿ ಸರ್. ಎಷ್ಟ ಏಜ್ ಆಗ್ಲಿ, ಎಷ್ಟ್ ದೊಡ್ಡವರಾಗ್ಲಿ, ಎಷ್ಟು ಚೆನ್ನಾಗಿರ್ಲಿ, ಅದ್ ಹಂಗ್ ಮರೆಯಕ್ ಸಾಧ್ಯನೇ ಇಲ್ಲ ರೀ. ಪಾಪ ಅವ್ರ ಪುನೀತ್ ರಾಜ್ಕುಮಾರ್ ಅವ್ರ 2 ಹೆಣ್ಮಕ್ಳು ಅವಾಗ ಅಳದ್ ನೋಡಿದ್ರೆ ನಾವ್ ನಿಜ ಟಿವಿ ಮುಂದ್ ಕುಂತ ಅತ್ತೆ ಬಿಟ್ಟಿದ್ವಿ ಸರ್ ನಾವಂತೂ. ಈಗನಷ್ಟೇ ನಿನ್ನೆ ಅವ್ರ ಫಿಲಮ್, ಅವ್ರ ಸಾಂಗ್ ನಿನ್ನೆ ಫುಲ್ ಟಿವಿ ತುಂಬಾ ನೋಡಿದ್ರೆ ಸಾಕು, ಅವ್ರದ್ದು ಹೆವಿ ನೆನಪಾಗದ ಬಹಳ ಇದಾಗದ್ರಿ. ಓಕೆ. ಸೊ ಅವ್ರ ಯಾವ ಒಂದು ಫಿಲಮ್ ನಿಮ್ಗೆ ತುಂಬಾ ಇಷ್ಟ ಅಮ್ಮ? ಸರ್ ಅವ್ರದ್ದು ನಿನ್ನೆ ಹಾಕಿದ್ರೆ ನೋಡ್ರಿ ಸರ್, ರಾಜ್ಕುಮಾರ್ ಫಿಲಮ್ ಹಾಕಿದ್ರಲ್ರಿ, ಅಪ್ಪ ಅಮ್ಮನ್ ಬೆಲೆ, ಆಮೇಲೆ ಅನಾಥಾಶ್ರಮ ಎಲ್ಲ, ಆಮೇಲೆ ಆ ಫಿಲಮ್ ಒಳಗ್ ಹೀರೋ ಬಿಟ್ಟಿರ್ತಾರಲ್ರಿ ಸರ್. ಹೌದು. ಅಷ್ಟೊಂದು ಬಹಳ ಇಷ್ಟ. ನಿನ್ನೆ ಅದೇ ಫಿಲಮ್ ಹಾಕಿದ್ರು, ಅದನ್ನೇ ನಾವ್ ಮತ್ತೆ ರಿಪೀಟ್ ನೋಡಿದ್ವಿ. ನಿಜ. ಅದು ಹೆಸರು ನೋಡಿದ್ರು ಬೇಜಾರಾಗಲ್ಲ ಆ ಫಿಲಮ್ನ ಅಲ್ವಾ? ಸೊ ಅಷ್ಟೊಂದು
ಇವತ್ತು ನನ್ ಮಗಳು ಮನೇಲಿದ್ದಾಳೆ, ಎಕ್ಸಾಮ್ ಇದೆ 10th ಅವ್ರದ್ದು. ಓಕೆ. ನಾನು ಅವ್ರ ಹತ್ರ ಮಾತಾಡ್ಬೇಕು, ಕಾಲ್ ಮಾಡು, ನನಗೂ ಕ್ವಶನ್ ಕೇಳಕ್ ಹೇಳು ಅನ್ನಕತ್ತಿದ್ರಿ ಸರ. ಹಾಂ ಅಪ್ಪು ಬಗ್ಗೆ ಏನಾರ ಹೇಳ್ರಿ ಸರ್, ಏನಂತ ನೋಡ್ರಿ ಸರ್, ಕೊಡ್ತೀನಿ. ಖಂಡಿತ ಖಂಡಿತಮ್ಮ. ಹಲೋ, ನಮಸ್ತೆ. ನಮಸ್ತೆ ಅಂಕಲ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಮಾಡ್ತಿದ್ದೆ. ಏನು ತಿಂಡಿ? ಚಿತ್ರಾನ್ನ. ಚಿತ್ರಾನ್ನ? ನಮಗೆ ಕೊಡಲ್ವಾ ಚಿತ್ರಾನ್ನ? ಬರ್ರಿ ಕೊಡ್ತೀವಿ. ನಂಗೆ ಚಿತ್ರಾನ್ನ ಬೇಡ, ನಂಗೆ ಸ್ವೀಟ್ಸ್ ಬೇಕಲ್ಲ. ಏನು ಸ್ವೀಟ್ಸ್ ಕೊಡ್ತೀರಿ ಬಂದರೆ? ಬೇಕಾಗಿದ್ದು ಕೊಡ್ತೀವಿ. ಬೇಕಾಗಿದ್ದು ಕೊಡ್ತೀರಾ? ಓಕೆಮ್ಮ, ಓಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಸೊ ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಹಲೋ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ನೀವು ಮಮ್ಮಿ ಸೇರಿ? ಹಾ ಹೇಳ್ತೀವಿ. ಓಕೆ. ಪುನೀತ್ ರಾಜ್ಕುಮಾರ್ ಅವರನ್ನು ಅಭಿಮಾನಿಗಳು ಏನೆಂದು ಕರೆಯುತ್ತಾರೆ ಅಂತ ಹೇಳಿ, ಓಕೆನಾ? ಪುನೀತ್, ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಪುನೀತ್, ಎರಡನೇದು ಪವರ್ ಸ್ಟಾರ್, ಮೂರನೇದು ಅಪ್ಪು, ನಾಲ್ಕನೇದು ಲೋಹಿತ್. ಪವರ್ ಸ್ಟಾರ್. ಪವರ್ ಸ್ಟಾರಾ? ಶೋರಾ? ಶೋರು. ಓಕೆ. ಓಕೆ, ಪವರ್ ಸ್ಟಾರ್ ಅಂತ ಕೂಡ ಕರಿತಾ ಇದ್ರು, ಬಟ್ ದ ಆಕ್ಚುಲ್ ಆನ್ಸರ್ ಇಸ್ ಅಪ್ಪು ಅಂತ ಕರಿತಾ ಇದ್ರಲ್ವಾ ಪ್ರೀತಿಯಿಂದ ಅವ್ರನ್ನ? ನಾನು ಅವ್ರನ್ನ ದಿನ ಟಿವಿಯಲ್ಲಿ ಪವರ್ ಸ್ಟಾರ್ ಅಂತ ಕರೀತಿದ್ದೆ. ಹೌದಾ? ಅವ್ರ ಫೈಟಿಂಗ್ಸ್ ಎಲ್ಲ ತುಂಬ ಇಷ್ಟನಾ ನಿಮಗೆ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್. ಇವತ್ತು ರಜಾನಾ ಸ್ಕೂಲ್ಗೆ? ನಮ್ಮ ಸ್ಕೂಲಲ್ಲಿ 10th ಅವ್ರದ್ದು ಎಕ್ಸಾಮ್ ಇದೆ. ಹೌದಾ? ಯಾವ ಸ್ಕೂಲು? ಬಾಪೂಜಿ. ಬಾಪೂಜಿನಾ? ಓಕೆ ಓಕೆ ಚಿನ್ನಮ್ಮ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿ, ರಜದಲ್ಲಿ ಚೆನ್ನಾಗಿ ಆಟ ಆಡಿ, ಓಕೆನಾ? ಓಕೆ ಪುಟ್ಟ, ಮಮ್ಮಿಗೂ ಬಾಯ್ ಹೇಳಿಬಿಡಿ, ನಿಮಗೂ ಬಾಯ್. ಓಕೆ, ಥ್ಯಾಂಕ್ ಯು. ಹಾಯ್. ಸರಿ ಸರ್, ನಮಸ್ಕಾರ ರೀ. ನಮಸ್ತೆ ಮಾ, ನಮಸ್ತೆ. ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಸರಿ ಸರ್. ಯಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅವರ ಅಭಿಮಾನಿಗಳು ಪ್ರೀತಿಯಿಂದ ಅಪ್ಪು ಅಂತ ಕರಿತಾ ಇದ್ರು, ಹಾಗೆಯೇ ತುಂಬ ಜನ ಪವರ್ ಸ್ಟಾರ್ ಅಂತಲೂ ಕೂಡ ಕರಿತಾ ಇದ್ರು. ಅಫ್ಕೋರ್ಸ್ ಅವರಿಗೆ ಇರ್ತಕ್ಕಂಥ ಅಭಿಮಾನಿಗಳಿಗೆ ಒಬ್ಬೊಬ್ಬರು ಅಭಿಮಾನಿಗಳು ಒಂದು ಹೆಸರಿಟ್ಟು ಕರಿತಾ ಇದ್ರು. ಸೊ ನಮ್ಮ ಪ್ರೀತಿಯ ಸಿದ್ಧಲಿಂಗೇಶ್ವರ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ಫುಲ್ ಬಿಸಿ ಇದ್ರಿ ಅನ್ಸುತ್ತೆ. ಎಸ್ ಸರ್, ಎಸ್ ಸರ್, ಒಂದು ಸ್ವಲ್ಪ ಬ್ಯುಸಿ ಇದ್ವಿ. ಈ ಬಣ್ಣ ಆಡಕ್ ಹೋದ್ರೆ ಅತ್ಲಾಗೆ ಹೋಗಿದ್ರೆ ಈಗ? ಇಲ್ಲ ಹಾಗೇನಿಲ್ಲ ಸರ್, ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಅದೇ ಟೈಮಲ್ಲಿ ನಾನು ಕೂಡ ಔಟ್ ಆಫ್ ಸ್ಟೇಷನ್ ಇದ್ದೆ. ಸೊ ಹಾಗಾಗಿ ಇವತ್ತು 3 ದಿವಸಗಳ ನಂತರ ಕಾರ್ಯಕ್ರಮ ಶುರು ಆಗಿದೆ ಸರ್, ಮತ್ತೆ ಒನ್ಸ್ ಅಗೈನ್. ಓಕೆ ಸರ್. ಥ್ಯಾಂಕ್ ಯು ಸರ್. ಹೇಗೆ ಇದೆ ಸರ್, ತಿಂಡಿ ಎಲ್ಲ ಆಯ್ತಾ? ಆಯ್ತು ಸರ್, ಪಲಾವ್ ಮಾಡಿದ್ವಿ ನೋಡಿ, ಬರ್ತೀರಾ? ಪಲಾವು? ವಾವ್, ಬಾಯಲ್ಲಿ ನೀರು ಬರುತ್ತೆ ಪಲಾವ್ ಮೊಸರು ಬಜ್ಜಿ ಅಂದ್ರೆ, ಯಾಕಂದ್ರೆ ನಂಗೆ ತಿಂಡಿ ಆಗಿಲ್ಲ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಒಂದು ದಿವಸ ಬರೋಣ ಸರ್. ನಮ್ಮ ಕರ್ನಾಟಕ ರತ್ನ ನಗುಮುಖದ ಒಡೆಯ ಎಸ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಎಸ್ ಸರ್, ಎಸ್ ಸರ್. ನಿಮ್ ಕಡೆಯಿಂದ ನಮ್ಮ ಕಡೆಯಿಂದ ಸಮಸ್ತ V1 ವೀಕ್ಷಕರ ಪರವಾಗಿ, ಎಸ್ ಸರ್, ನಮ್ಮ ಕಾರ್ಯತಂತ್ರರು ಚಿದಾನಂದ್ ಪರವಾಗಿ. ಅದು Yes, sir. ಬರ್ತೇ ಬಿಡ್ತೀವಿ ಟೆಕ್ನಿಕಲ್ ಇಶ್ಯೂಸ್ ಮಾಡೋದನ್ನ. ನಾನು ತುಂಬಾ ಸರಿ ಹೇಳ್ತೀನಿ, ಫಸ್ಟ್ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು, ವಿಶ್ ಮಾಡಬೇಕು ಅಂದ್ರೆ ಪರದೆ ಮುಂದೆ ನಿಂತಿರೋರಿಗೆಲ್ಲ ಪರದೆ ಹಿಂದ್ಗಡೆ ನಿಂತ್ಕೊಂಡು ನಾವು ಇಷ್ಟು ಚೆನ್ನಾಗಿ ಕಾಣೋ ಕೆಲಸ ಮಾಡ್ತಾರಲ್ವಾ, ಹಾ ಸರ್. ಸೊ ಅವರಿಗೆ ಒಂದ್ ಹ್ಯಾಟ್ಸ್ ಆಫ್ ಹೇಳಿ ಸರ್ ಚಿದಾನಂದ್ ಅವ್ರಿಗೂ ಕೂಡ. ಖಂಡಿತ ಸರ್, ಖಂಡಿತ. ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅಂಡ್ ಅವರು ಕೂಡ ನಗದ ಒಡೆಯ ಯಾವಾಗ್ಲೂ ಕೂಡ ಸ್ಮೈಲ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಏನೋ ವಿಶಸ್ಸನ್ನ ಕೇಳಿ ಅವರು ಕೂಡ ಸ್ಮೈಲ್ ಮಾಡ್ತಾರೆ ಸರ್. ಅಂಡ್ ಥ್ಯಾಂಕ್ ಯು ಹೇಳ್ತಾರೆ ನಿಮಗೆ ಕೂಡ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಏನು ಹೇಳ್ತೀರಿ ಸರ್? ಹೋಳಿ ಕಾರ್ಯಕ್ರಮ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ರಿ ಸರ್, ಫೋಟೋಸ್ ಅಥವಾ ವಿಡಿಯೋ ಕಳಿಸಿದ್ದೀರಾ? ಕಳಿಸಿದೀನಿ ಸರ್. ಎಸ್ ಸರ್, ಸರ್ ಖಂಡಿತ ಪ್ರಸಾರ ಆಗತ್ತೆ. ಮೇ ಬಿ ಕಳಿಸಿದೀನಿ ಸರ್. ಎಸ್ ಸರ್, ಎಸ್ ಸರ್. ಒಂದು ಸ್ವಲ್ಪ ಸಾಕಷ್ಟು ವಿಡಿಯೋಸ್ ಬಂದಿದೆ, ಸಾಕಷ್ಟು ಫೋಟೋಸ್ ಬಂದಿದೆ, ಹಾಗಾಗಿ ಕೆಲವೊಂದು ಡೌನ್ಲೋಡ್ ಆಗಿಲ್ಲ. ಬಟ್ ಬೈ ಟುಮಾರೋ ಹೇಗಾದರೂ ಮಾಡಿ ಪ್ರಸಾರ ಮಾಡೋ ಕೆಲಸ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಸರ್ ಪುನೀತ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಪುನೀತ್ ರಾಜ್ಕುಮಾರ್ ಬಗ್ಗೆ ವರ್ಣನೆಗಳು ಸಾಲದು ಸರ್. ಅಲ್ವಾ ಸರ್? ಎಷ್ಟೊಂದು ಸಹಾಯಸ್ತ ಮಾಡಿ, ಅದೇ ಎಡಗೈದು ಕೊಟ್ಟಿದ್ ಬಲಗೈ ಗೊತ್ತಾಗ್ಬಿಡುದು ಅಂತಾರಲ್ವಾ, ಆ ತರ ತುಂಬಾ ಕಾರ್ಯಗಳು ಮಾಡಿದ್ದಾರೆ. ಅದೇ ತರ ಅಶ್ವಿನಿ ಅಕ್ಕ ಅವರು ಕೂಡ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದಾರೆ. ನಿಜ ನಿಜ, ಹೌದು. ಅದ್ರ ಜೊತೆಗೆ ನಮ್ಮ ವಿಶಾಲ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ, ತಮಿಳು ನಟ. ಹೌದು ಸರ್, ಹೌದು. ಅವರು ಎಷ್ಟೊಂದು ಅವರು ವಹಿಸ್ಕೊಂಡಿದಾರಂತ. ಹೌದು ಹೌದು, ಅವ್ರ ಆಶ್ರಮಗಳನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಹಿಸ್ಕೊಂಡಿದ್ದಾರೆ. ಹಾ ಸರ್. ಎಸ್.
ಸೊ ಮತ್ತೊಮ್ಮೆ ಹುಟ್ಟಿ ಬರ್ಲಿ ಅಂತ ಒಂದು ಆಗಿಸೋಣ ಸರ್, ಅದೊಂದು ಪ್ರಯತ್ನ ಮಾಡ್ಬೋದು, ಭಗವಂತಲ್ಲಿ ಕೇಳ್ಕೋಬಹುದು. ಖಂಡಿತ ಆಗಿ ಆಲ್ರೆಡಿ ಹುಟ್ಟಿ ಬಂದಿರ್ತಾರೆ ಸರ್. ಹಂಗತ್ತೀರಾ? ಎಸ್ ಡೆಫಿನೆಟ್ ಆಗಿ ಹುಟ್ಟಿ ಬಂದಿರ್ತಾರೆ. ಓಕೆ ಸರ್. ಎಸ್ ಸರ್. ಸರ್ ಒಂದು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಏನು ಅಂದರೆ ಒಂದು ರೆಕಾರ್ಡ್ ಇದೆ ಸರ್. ಏನು ಅಂದರೆ ಯಾವುದೇ ಒಬ್ಬ ಗಣ್ಯ ವ್ಯಕ್ತಿ ತೀರಿ ಹೋದಾಗ 1947 ನಂತರ ನಾನು ಹೇಳ್ತಾ ಇರೋದು, ನನಗೆ ಇರ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಗಾಂಧೀಜಿ ಅವರಿಗೆ 25 ಲಕ್ಷ ಜನ ಸೇರಿದ್ರಂತೆ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಅಥವಾ ಅವರ ಒಂದು ಶವವನ್ನು ನೋಡ್ಲಿಕ್ಕೆ. ಅದಾದ ನಂತರ ಪುನೀತ್ ಅವರ ಒಂದು ದರ್ಶನವನ್ನು ಮಾಡಬೇಕು ಅಂತ ಹೇಳಿ 27 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಅದೇ ಕರ್ಸ್ಕೊಂಡ್ ಅದೇ ಅದು ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ನಿಜ 27 ಲಕ್ಷ ಅಂತ ಕೇಳಿ ಹೋಗ್ಲಿ ನನಗೂ ಆಶ್ಚರ್ಯ ಆಯ್ತು ಸರ್. ನಾನು ಅಷ್ಟೊಂದು ಗೊತ್ತಿರ್ಲಿಲ್ಲ ನನಗೆ. ಓಕೆ ಸರ್ ಗ್ರೇಟ್ ವ್ಯಕ್ತಿ ಅಲ್ವಾ ಸರ್? ಖಂಡಿತ ಖಂಡಿತ ಸರ್. ಹಾ ಸರ್. ಸರ್ ಈವನ್ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೊರಡುವಾಗ ಆ ಒಂದು ಬೆಳಗಿನ ಜಾವ ಹೊರಟಾಗ್ಲೂ ಕೂಡ ಜನ ದಟ್ಟಣೆಯಿಂದ ಸಾಕಾಗಿ ಹೋಗ್ಬಿಟ್ಟಿದ್ರು ಸರ್. ಪೊಲೀಸರು 2 ದಿವಸ ನಿದ್ದೆ ಇಲ್ಲ, ಊಟ ತಿಂಡಿ ಮಾಡಕ್ಕಾಗ್ದೇನೆ ಜನರನ್ನ ಏನಂದ್ರೆ ಅದೊಂಥರ ಮಳೆ ನಿಂತರು ಮಳೆ ಹನಿ ನಿಲ್ಲಲ್ಲ ಅಂತಾರಲ್ಲ ಹಾಗೆ ಬರ್ತಾನೆ ಇದ್ದಾರೆ ಎಷ್ಟು ಅದನ್ನ ಸ್ಟಾಪೇ ಆಗ್ತಾ ಇಲ್ಲ. ಓಕೆ ಈಗ ಒಂದು ಸ್ಟೇಟಸ್ ಇರುತ್ತೆ, ಇಷ್ಟೊತ್ತಿಗಾದ್ರೆ ಇಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಡುತ್ತಪ್ಪ, ಇಷ್ಟೊತ್ತಿಗೆ ಕ್ಲೋಸ್ ಮಾಡ್ಬೋದು ಅಂತೇಳಿ. ಬಟ್ ಇಲ್ಲಿ ನೆವರ್ ಎಂಡಿಂಗ್ ಪ್ರೊಸೆಸ್. ಅದು ಇನ್ನೂ ಅವ್ರನ್ನ 1 ದಿವಸ 2 ದಿವಸ ಇಟ್ಟಿದ್ದಿದ್ರೆ ಬಹುಶಃ ಅದು ಹಾಗೆ ಬರ್ತಾನೆ ಇರ್ತಿದ್ರು ಅಂತ ಅನ್ಸುತ್ತೆ ಮೋಸ್ಟ್ಲಿ ನೋಡ್ಲಿಕ್ಕೆ. ಹೌದು ಸರ್, ಖಂಡಿತ ಸರ್. ಇನ್ನೂ ಸಮಯ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ನೀವು ಹೇಳ್ದಂಗೆ. ಹೌದು ಇನ್ನು ಮತ್ತೆ ಸೇರುವ 27 ಲಕ್ಷ ಅಲ್ಲ 50 ಲಕ್ಷ ಹತ್ರ ಆಗೋದು ಅನ್ಸುತ್ತೆ. ಖಂಡಿತ ಸರ್. ಎಸ್ ಸರ್. ಅವ್ರು ಯಾವ ಒಂದು ಫಿಲಂ ನ್ಯೂಸ್ ಆಂಕರಿಂಗ್ ಮಾಡ್ತಾರಲ್ಲ ಸರ್, ಅವರು ನ್ಯೂಸ್ ಅಲ್ಲೆಲ್ಲ ತೋರಿಸಿದ್ರಲ್ಲ ಸರ್, ಹಿಂದಿ ನ್ಯೂಸ್ ನ ಸರ್. ಅದೇ ಅಜಯ್ ದೇವಗನ್ ಆಮೇಲೆ ಶಾರುಖ್ ಎಲ್ಲ ಬೈತಾರ ಸರ್, ಇಷ್ಟೇ ದೊಡ್ಡ ಹೀರೋಗಳು ಆಗಿ ವಿಮಲ್ ಕಾವ್ ಗುಟ್ಕಾ ಕಾವ್ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ನೋಡಿ, ಅದ್ರ ಬಿಲ್ ನಾನು ಪುನೀತ್ ರಾಜ್ಕುಮಾರ್ ಕೆಲಸ ನೋಡ್ರಿ ಅಂತ ಹೇಳಿ ರಕ್ತದಾನ ಪುನೀತ್ ಅವೆಲ್ಲ ನೋಡ್ಬಿಟ್ಟು ಅವ್ನು ಹೇಳ್ತಾನೆ ಸರ್, ನೀವೆಲ್ಲ ಈ ತರ ಮಾಡಿದೀರಿ, ನಮ್ ಪುನೀತ್ ರಾಜ್ಕುಮಾರ್ ಕರೀಲಿ ಸ್ವಲ್ಪ ಅಂತ ಡೈರೆಕ್ಟ್ ಆಗಿ ಹೇಳ್ತಾನೆ ಸರ್ ಟಿವಿ ಒಳಗ. ನಿಜ ಸರ್. ನ್ಯೂಸ್ ರಿಪೋರ್ಟರ್. ಹೌದು ಸರ್. ಹೌದು ಹಿಂದಿ ಒಳಗೆ. ಹೌದು. ಎಲ್ಲಾ ಇಂಡಸ್ಟ್ರಿಗಳಿಗೂ ಕೂಡ ಒಂದು ಮಾದರಿ ಸರ್. ಹೌದು ಸರ್. ಎಸ್. ಯಾಕೆಂದ್ರೆ ಈ ತರ ಕಾರ್ಯಗಳನ್ನು ಮಾಡೋರು ಸಿಗ್ತಾವ್ರೆಲ್ಲ ಗೊತ್ತಿಲ್ಲ ಸರ್. ಖಂಡಿತ ಸರ್. ಖಂಡಿತ ಎಷ್ಟೊಂದು ಇದ್ರು ಕೂಡ ಕೊಡೋಕೆ ಕೈ ಮುಂದೆ ಬರಲ್ಲ ಸರ್ ಸಾಮಾನ್ಯವಾಗಿ ಇದ್ದಂತವರಿಗೆ. ಹೌದು ಸರ್. ಅದು ಕೂಡ ಇವರು ಅಷ್ಟೆಲ್ಲ ಮಾಡಿದ್ರು ಕೂಡ ಹೇಳ್ಕೊಂಡಿಲ್ದಂಗೆ ಮಾಡಿದ್ದಾರೆ. ಹೌದು. ಈವನ್ ಸಾಯವರೆಗೂ ಮರೆಯೋದು ಬೇಡ ಸರ್. ಖಂಡಿತ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ಇದ್ದಾಗ ಮಾಡೋದು ಒಂದ್ ಲೆಕ್ಕ, ಈವನ್ ಹೋದ್ಮೇಲೂ ಕೂಡ ಮಾಡೋದಿಲ್ಲ ಅದು 2ನೇ ಲೆಕ್ಕ. ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಕೆಲವೊಬ್ರು ತುಂಬಾ ಜನರಿಗೆ ಗೊತ್ತಿಲ್ಲ, ಅವರು ಹೋಗುವಾಗ ಅವ್ರ ಕಣ್ಣನ್ನು ದಾನ ಮಾಡಿ ಅವರನ್ನ ನೋಡ್ಕೊಂಡು ಲಕ್ಷಾಂತರ ಜನ ಇವತ್ತಿಗೂ ಕೂಡ ಕಣ್ಣನ್ನು ಡೊನೇಟ್ ಮಾಡ್ತಾ ಇದಾರೆ, ಅವರು ಹೆಸರಿಗೆ ಸೈನ್ ಮಾಡ್ತಾ ಇದ್ದಾರೆ. ಒಂದು 2ನೇದು ನಾವಿದ್ದಷ್ಟು ದಿವಸ ಖಂಡಿತ ನಾವು ಸೇವೆ ಮಾಡ್ತೀವಿ, ಅದು ಬೇರೆ ವಿಚಾರ. ಆದ್ರೆ ನಾವು ಸತ್ ಮೇಲೂ ಕೂಡ ಆ ಆಶ್ರಮಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತೇಳಿ ಅದಕ್ಕೆ ಇಷ್ಟು ಕೋಟಿಗೆ ಅಂತ ಫಿಕ್ಸೆಡ್ ಡಿಪಾಸಿಟ್ ಬಿಟ್ಟಿದ್ದಾರಂತೆ. ಸೊ ಮುಂದಿನ ಎಷ್ಟು ತಲೆಮಾರುಗಳು ಹೋದ್ರು ಕೂಡ ಪುನೀತ್ ರಾಜ್ ಅವ್ರ ಕುಟುಂಬದ ಯಾರೋ ಒಬ್ಬ ಇರ್ತಾರೋ ಇಲ್ವೋ ಎಲ್ರು ಗೊತ್ತಿಲ್ಲ, ಆದ್ರೆ ಅವ್ರು ನಡೆಸ್ತಾ ಇರ್ತಕ್ಕಂಥ ಆಶ್ರಮಗಳಾಗ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆಗಳು ಯಾವತ್ತೂ ನಿಲ್ಬಾರ್ದು ಅಂತೇಳಿ ಅದನ್ನ ಫಿಕ್ಸೆಡ್ ಡಿಪಾಸಿಟ್ ಇಟ್ಬಿಟ್ಟಿದ್ದಾರೆ ಅಂತವ್ರು. ನಂತರ ಕೂಡ ಯಾವ್ದು ನಿಲ್ಬಾರ್ದು ಅಂತ ಹೇಳಿ. ಹೌದು ನಾನು ಇಲ್ಲದೆ ಇದ್ದಾಗ ಕೂಡ ಯಾವ್ದು ನಿಲ್ಬಾರ್ದು ಅಂತ ಹೇಳಿ. ಎಸ್. ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಬಹುಶಃ ನೀವು ಹೇಳ್ದಂಗೆ ಶಬ್ದಗಳು ಸಾಕಾಗೋದಿಲ್ಲ, ಗಂಟೆಗಳು ಸಾಕಾಗೋದಿಲ್ಲ ಸರ್. ಅವಕಾಶ ಎಸ್ ಸರ್. ಕ್ವಶನ್ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಚಿತ್ರ ಯಾವುದು ಅಂತ ಹೇಳಿ. ಆಪ್ಷನ್ಸ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಚೈಲ್ಡ್ ಆರ್ಟಿಸ್ಟ್ ಆಗಿ ಬೆಟ್ಟದ ಹೂವು ಸರ್. ಶೋರಾ ಸರ್? ಅದಕ್ಕಿಂತ ಚಿಕ್ಕ ಮಗು ಆಗಿರೋದು ಅಂದ್ರೆ ಪ್ರೇಮದ ಕಾಣಿಕೆ ಸರ್, ಚಿಕ್ಕ ಮಗು, ಹುಟ್ಟಿದ ಮಗು. ಶೋರಾ? ಹೌದು ಸರ್, ಜಯಮಾಲ್ ಅವ್ರು ಎತ್ಕೊಂಡ್ ಬರ್ತಾರೆ. ವಾವ್, ಸೂಪರ್ ಸರ್, ನಿಮ್ ಮೆಮೊರಿಗೆ ಒಂದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಖಂಡಿತ. ಅದು ಪ್ರತಿ ಚೈಲ್ಡ್ ಬರ್ತ್ ಅಲ್ಲಿ ಜಯಮಾಲ್ ಅವ್ರು ಎತ್ಕೊಂಡ್ ಬರ್ತಾರೆ. ಫಸ್ಟ್ ಫಿಲಂ ಸರ್, ಅದಾದ್ಮೇಲೆ ಬೆಟ್ಟದ ಹೂವು ಅನ್ಕೋತೀನಿ. ಖಂಡಿತ ರೈಟ್ ಆನ್ಸರ್. 6 ತಿಂಗಳ ಮಗು ಇತ್ತು ಅವಾಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡ್ ಬಂದಾಗ. ಸೊ ಆವಾಗ್ಲೇನೆ ಅವ್ರು ಆಲ್ರೆಡಿ ಒಂದು ಆರ್ಟಿಸ್ಟ್ ಆಗಿ ತೋರ್ಸ್ಕೊಂಡ್ಬಿಟ್ಟಿದ್ರು ಅವರನ್ನ ಅವರು. ಎಸ್, ರೈಟ್ ಆನ್ಸರ್. ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇವರು ಮೊಟ್ಟ ಮೊದಲನೇದಾಗಿ 6 ತಿಂಗಳ ಮಗು ಆಗಿ ಒಂದು ಚಿತ್ರರಂಗಕ್ಕೆ ಬೆಳ್ಳಿ ಪಡೆದ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್. ಖಂಡಿತ ತುಂಬಾ ಜನ ವೇಟಿಂಗ್ಸ್ ಬರ್ತಾ ಇದೆ ಕಾಲಿಂಗ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಏನು ಅರಿಯದ ಒಂದು ಹೊತ್ತಿನಲ್ಲೇನೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಮುದ್ದು ಕಂದಮ್ಮ ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇನ್ನೊಂದು ಕರೆ ಬರ್ತಾ ಇದೆ. ಬಹುಶಃ ಇವತ್ತು ನನಗೆ ಅವರ ಅಭಿಮಾನಿಗಳಿಂದ
ಯಾವುದೇ ರೀತಿ ಫ್ರೀ ಸಿಗೋದೇ ಇಲ್ಲ ಅಂತ ಅನ್ಸುತ್ತೆ. ಎಷ್ಟಿಲ್ಲ ವಿನಯ್ ಅವರು ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಗಿದ್ದೀರಿ? ಸೂಪರ್ ಇದೀವಿ ಸರ್. ಎಸ್ ಸರ್, ತಿಂಡಿ ಆಯ್ತಾ? ಇಲ್ಲ ಸರ್. ಓಕೆ ಸರ್, ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಏನು ಹೇಳ್ತೀರಿ? ಸರ್ ಕಳ್ಕೊಂಡು ಬೇಜಾರಾಗ್ತಿದೆ ಸರ್. ಎಸ್ ಸರ್, ಎಸ್ ಸರ್. ಯಾವ ಫಿಲಮ್ ನೋಡಿದ್ರಿ ಸರ್ ಅವ್ರದ್ದು? ಸರ್ ಅಪ್ಪು ಫಸ್ಟ್ನೇ ಟೈಮು ಫ್ಯಾಮಿಲಿ ಹೋಗಿದ್ವಿ, ಆಮೇಲೆಲ್ಲ ನಾನೇ ಹೋದೆ. ಹೌದಾ? ಫಿಲಮ್ ನೋಡಕ್ ಹೋದೆ. ಓಕೆ ಓಕೆ. ಲಾಸ್ಟ್ ಫಿಲಮ್ ಯಾವುದು ಸರ್ ನೀವು ನೋಡಿದ್ದು? ನಿನ್ನಿಂದಲೇ ಅದು ಇದು ಬರ್ತಲ್ಲ ಸರ್, ಆ ಮಿಲನ ನೋಡಿದ್ರಾ? ಓಕೆ. ಎಸ್ ಸರ್, ಅವ್ರದ್ದು ಒಂದು ಕ್ವಶನ್ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಸರ್, ಕೇಳಿ ಸರ್. ಪುನೀತ್ ನಾಯಕ್ ಸರ್ ಪುನೀತ್ ರಾಜ್ಕುಮಾರ್ದು ಸಾರಿ ಹ್ಯಾಪಿ ಬರ್ತ್ಡೇ ಸರ್. ಎಸ್ ಸರ್, ರಾಜ್ಕುಮಾರ್ ಅವ್ರಿಗೆ ಖಂಡಿತ ಖಂಡಿತ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಸರ್, ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಒಟ್ಟು ಎಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ ಆಪ್ಷನ್ಸ್ ಹೇಳ್ಬೇಕಾ, ಡೈರೆಕ್ಟ್ ನೀವು ಉತ್ತರ ಹೇಳ್ತೀರಾ? 30 ಅನ್ಸುತ್ತೆ. ಎಸ್ ಸರ್. ಓಕೆ, ಅನಂತರ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ಸರ್, ಒಂದು ನಿಮಿಷ. 28 ಇರ್ಬೋದು ಸರ್, ಕನ್ಫರ್ಮ್ ಸರ್. ಹೌದಾ? ಶೋರ್ ಸರ್, ಥ್ಯಾಂಕ್ ಯು. ಶೋರ್ ಸರ್, ಶೋರ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಪುನೀತ್ ರಾಜ್ಕುಮಾರ್, ಪುನೀತ್, ಅಪ್ಪು, ಪವರ್ ಸ್ಟಾರ್, ನಗುಮುಖದ ಒಡೆಯ, ಎಷ್ಟು ಶಬ್ದಗಳು, ಎಷ್ಟು ವರ್ಣನೆಗಳು, ಎಷ್ಟು ಬಿರುದುಗಳು ಅಲ್ವಾ? ಸೊ ನೆವರ್ ಎಂಡಿಂಗ್ ಸರ್, ನೆವರ್ ಎಂಡಿಂಗ್, ನೆವರ್ ಎಂಡಿಂಗ್ ಅಂತ ಅದ್ಭುತವಾಗಿರ್ತಕ್ಕಂಥ ನಟ ಅವರು. ಎಸ್, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಾ ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಗುಣಶ್ರೀ. ಗುಣಶ್ರೀ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮ್ಯಾಮ್? ದಾವಣಗೆರೆನೆ. ದಾವಣಗೆರೆನಾ? ಓಕೆ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತು ಪುನೀತ್ ರಾಜ್ಕುಮಾರ್ ಬರ್ತಡೇ ಅಲ್ವಾ, ಇವತ್ತು ನಮ್ಮ ಅಕ್ಕಂದು ಬರ್ತಡೇ ಇದೆ. ನಮ್ಮ ಮಮ್ಮಿ ಅಪ್ಪ ನನ್ನ ಕಡೆಯಿಂದ, ಎಲ್ಲಾರ ಕಡೆಯಿಂದ ನಮ್ಮ ಅಕ್ಕಂಗೆ ವಿಶ್ ಮಾಡ್ಬೇಕು. ಖಂಡಿತ. ನಿಮ್ಮ ಅಕ್ಕ ಅವ್ರ ಹೆಸರು ಹೇಳಿದ್ರೆ ನಾನು ವಿಶ್ ಮಾಡ್ಬೋದು. ಅವರು ಡಾಕ್ಟರ್ ಸ್ವಾತಿ ಅಂತ. ಓಕೆ, ಯಾವ ಊರಲ್ಲಿ ಇರ್ತಾರೆ? ಅವರು ಬಾರ್ನ್ ಅಂಡ್ ಬ್ರಾಟಪ್ ಎಲ್ಲ ದಾವಣಗೆರೆನೆ, ಆದ್ರೆ MBBS ಮಾಡಿದ್ದು ಬೆಂಗಳೂರಲ್ಲಿ. ಓಕೆ, ಇವಾಗ ದಾವಣಗೆರೆಲ್ಲೇ ಇದ್ದಾರಾ? ಇವಾಗ MD ಮಾಡ್ತಾ ಇದ್ದಾರೆ. ಓಕೆ, ಡಾಕ್ಟರ್ ಸ್ವಾತಿ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಸಮಸ್ತ ವೀಕ್ಷಕರ ಕಡೆಯಿಂದ, ಅವರ ಪ್ರೀತಿಯ ತಂಗಿ ಗುಣಶ್ರೀ ಅವರಿಂದ, ಅವ್ರ ಪಪ್ಪ ಮಮ್ಮಿ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. MD ಮಾಡ್ತಾ ಇದ್ದೀರಂತೆ. ಸೊ ಒಳ್ಳೆ ಡಾಕ್ಟರ್ ಆಗಿ ಹೊರಗೆ ಬನ್ನಿ, ನಿಮ್ಮ ಎಲ್ಲ ಪೇಷಂಟ್ಸ್ಗಳನ್ನ ಪ್ರೀತಿಯಿಂದ ಆರೈಕೆ ಮಾಡಿ, ಒಂದು ಒಳ್ಳೆ ಹೆಸರು ಮಾಡಿ, ಅಪ್ಪ ಅಮ್ಮನ ಕೀರ್ತಿ ತನ್ನಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಇವತ್ತು ಪುನೀತ್ ಅವರ ಹುಟ್ಟುಹಬ್ಬ, ಏನಾರು ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಡ್ಯಾನ್ಸರ್ ಇದೀನಲ್ವಾ, ನನಗೆ ಅವರೇ ಫಸ್ಟ್ ಇನ್ಸ್ಪಿರೇಷನ್. ಸಣ್ಣೋಡಿದ್ದಾಗಿಂದ ಅವ್ರದ್ದೇ ಡ್ಯಾನ್ಸ್ ನೋಡಿ ನಾನು ಕೂಡ ಡ್ಯಾನ್ಸ್ ಕಲಿತಾ ಇದ್ದೀನಿ ಇವಾಗ. ವಾವ್, ಸೂಪರ್. ಓಕೆ, ಸೊ ಪುನೀತ್ ಅವ್ರನ್ನ ಎಲ್ಲರೂ ಮಿಸ್ ಮಾಡ್ಕೊಳ್ತಾರೆ. ನೀವು ಅವ್ರು ಯಾವ ಫಿಲಮ್ನ ಮಿಸ್ ಮಾಡ್ಕೊಳ್ತೀರಿ, ಅಥವಾ ಯಾವ ಒಂದು ಆ್ಯಕ್ಟಿಂಗನ್ನು ಮಿಸ್ ಮಾಡ್ಕೊಳ್ತೀರಿ? ಚೈಲ್ಡ್ಹುಡ್ಡಲ್ಲಿ ಇದ್ದಿದ್ದ, ಅಥವಾ ಹೀರೋ ಆ್ಯಕ್ಟ್ ಮಾಡಿದ್ದ, ಯಾವ್ದು ತುಂಬ ಮಿಸ್ ಮಾಡ್ಕೊಳ್ತೀರಿ? ಅವರು ಇಲ್ಲ ಅಂತಾನೆ ತುಂಬಾ ಮಿಸ್ ಮಾಡ್ಕೊಂತೀನಿ ಆಕ್ಚುಲಿ. ಅವ್ರ ಡ್ಯಾನ್ಸ್, ಅವ್ರ ಪವರ್ ಸ್ಟಾರ್, ಪವರ್ ಅಪ್ಪು ಮೂವಿ ಎಲ್ಲ ತುಂಬಾ ಮಿಸ್ ಮಾಡ್ಕೊಂತೀನಿ. ಎಸ್, ಖಂಡಿತ. ಸೊ ಅವರನ್ನು ಯಾವತ್ತು ಯಾರು ಮರೆಯೋಕ್ಕೆ ಇಷ್ಟನೇ ಪಡಲ್ಲ, ಯಾಕೆಂದರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ನಟ ಅವರು. ಎಸ್, ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಕೇಳಿ. ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಒಟ್ಟು ಎಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ ಉತ್ತರ ಗೊತ್ತಾ, ಅಥವಾ ಆಪ್ಷನ್ಸ್ ಕೊಡಬೇಕಾ? ಆಪ್ಷನ್ಸ್ ಬೇಕು. ಓಕೆ, ಮೊದಲನೇದು 30, 28, 29, 27. ಬೇಗ ಹೇಳಬೇಕು. ಆಪ್ಷನ್ ಎ 30. ಅಲ್ಲಿ ಹಿಂದ್ಗಡೆ ಯಾರೋ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲ. ಓಕೆ, ಉತ್ತರ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಏನೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ನೀವೇನು ಓದ್ತಾ ಇದ್ದೀರಿ? ಹಲೋ, ನಾನಿವಾಗ ಫಸ್ಟ್ PU ಓದ್ತಾ ಇದ್ದೀನಿ. ಫಸ್ಟ್ PU ಎಕ್ಸಾಮ್ ಮುಗೀತಾ? ಸೊ ಏನಾಗಬೇಕು ಅಂತಿದ್ದೀರಿ ಮುಂದೆ? ನಾನು ಲಾಯರ್ ಆಗ್ಬೇಕಂತ ಇದ್ದೀನಿ. ಯಾಕೆ, ಅಕ್ಕಂತರ ಡಾಕ್ಟರ್ ಬೇಡ ಅಂತನಾ? ಇಲ್ಲ, ನನಗೆ ಲಾ ಅಲ್ಲಿ ಇಷ್ಟ ನನಗೆ. ಹೌದಾ? ಓಕೆ, ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಲಾಯರ್ ಆಗಿ. ಆದರೆ ಒಂದೇ ಒಂದು ರಿಕ್ವೆಸ್ಟು, ಯಾರ ಪರನೂ ನಿಲ್ದೇನೆ ಸತ್ಯದ ಪರವಾಗಿ ನಿಂತ್ಕೊಂಡು ಸತ್ಯಕ್ಕೆ ಜಯ ಕೊಡಿಸಿ ಅಂತ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಮಾ ಕಾಲಿಂಗ್. ಗುಡ್ ಡೇ. ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಜೊತೆಗೆ ಇನ್ನೊಬ್ಬರು ವಿಶೇಷವಾಗಿರ್ತಕ್ಕಂಥ ಕನ್ನಡ ಚಿತ್ರರಂಗದ ವ್ಯಕ್ತಿಯ ಹುಟ್ಟುಹಬ್ಬ ಇದೆ. ಎಸ್, ಹಲವಾರು ಚಿತ್ರರಂಗಗಳಲ್ಲಿ
ಏನೋ ಒಬ್ಬ ಹಳ್ಳಿ ನಟನಾಗಿ ನಟಿಸಿ ಕಾಮಿಡಿ ಮೂಲಕನೇ ಜೀವ ತುಂಬಿದರಂತಹ ನಮ್ಮೆಲ್ಲರ ಪ್ರೀತಿಯ ಜಗ್ಗೇಶ್ ಅವರ ಹುಟ್ಟುಹಬ್ಬ ಕೂಡ ಇವತ್ತಿದೆ. ಅವ್ರನ್ನೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಂತ ತಿಳಿಸ್ತಾ ಬಹುಶಃ ನಮ್ಮ ನೀಲಮ್ಮರ್ ಕೊರೆ ಮಾಡಿದ್ದಾರೆ ಅನ್ಸುತ್ತೆ. ನಮಸ್ತೆ ಮಾ. ನಮಸ್ತೆ ಮಾ, ಹೇಗಿದ್ದೀರಿ? ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ಇಲ್ಲ ಮಾಡ್ಬೇಕು. ಓಕೆ, ತಿಂಡಿ ಇಲ್ಲ, ನಿಮ್ಮ ಮನೆಗೆ ಬರಬೇಕು ಅಂತ. ಏನು ಮಾಡಿದ್ರಿ ಹೇಳಿ? ಹೀರೆಕಾಯಿ ಪಲ್ಯ ಚಪಾತಿ ರೆಡಿ ಐತಿ. ಹೀರೆಕಾಯಿ ಪಲ್ಯ ಚಪಾತಿನಾ? ಈಗ ಬರ್ಬೋದಾ? ಏನ್ರಿ ಸರ್? ಈಗಲೇ ಬರ್ಬೋದಾ? ಓಕೆ ಸರ್, ಬರ್ರಿ ಸರ್. ಅಯ್ಯೋ ಊಟಕ್ಕೆ ಯಾವತ್ತು ಬಿಡಲ್ಲ, ಯಾವಾಗ ಎನಿ ಟೈಮ್ ಇರ್ತದ ಸರ್. ಹಂಗೇನಿಲ್ಲ, ಯಾರು ಬರ್ತಿರ್ತಾರ ಹೋಗ್ತಿರ್ತಾರ, ಹಂಗೆ ಊಟಕ್ಕೆ ಮಾತ್ರ ಯಾವತ್ತು ಸಹ ಎಲ್ಲಿ ಯಾರು ಬಂದ್ರು ರೆಡಿ. ಓಕೆ ಓಕೆ. ಅನ್ನಪೂರ್ಣೇಶ್ವರಿ ಎಷ್ಟು ಜನ ಇವ್ರಲ್ಲಿ ಇಬ್ರು ಗಂಡ ಹೆಂಡತಿ ಮೂರ್ ಇರ್ತೀರಿ, ಎಷ್ಟು ಅಡಿಗೆ ಮಾಡ್ತೀಯಲ್ಲ ಅಂತ ನಮ್ ತಂಗಿ. ಆದ್ರೂ ಯಾರು ಬರ್ತಿರ್ತಾರಲ್ರಿ ಸರ್, ಊಟಕ್ಕಂತ ರೆಡಿ ಇರ್ತಾರ ಸರ್. ನಾವಂತ ಊಟ ಮಾಡೋದ್ರಲ್ಲಿ ಯಾರನ್ನೂ ಕಳ್ಸೋದು ಸರ್. ಒಳ್ಳೇದಾಗ್ಲಿ. ಅನ್ನಪೂರ್ಣೇಶ್ವರಿ ಸದಾ ನಿಮ್ಮ ಮನೇಲಿ ನೆಲೆಸಿದಾಳೆ ಅಂತ ಅನ್ಸುತ್ತೆ. ಹಾಗಾಗಿ ಮಾತ್ರ ಅದ್ ಹೇಳ್ಬಾರ್ದು ಬಿಡ್ರಿ ಸರ್. ಎಷ್ಟು ಜನಕ್ಕೆ ಬಂದ್ರು ಸರ್ ಹಂಗೇನಿಲ್ರಿ ಸರ್. ನೀವ್ ಎಷ್ಟ್ ಜನ ಅಂದ್ರೂ ಒಬ್ರೇ ಮಾಡ್ತದ. ಒಂದ್ 50 ಜನಕ್ಕೆ 25 ಜನಕ್ಕೆ ಆಗಿರುತ್ತ ಎಲ್ಲ ರೆಡಿಯಾಗಿ ಬಾಳ ಅದ್ ಹೇಳ್ಬಾರ್ದು ಬಿಡ್ರಿ ಸರ್. ನಮ್ಮ ಮಗಳದು ನಾಮಕರಣ ಸರ್, ನಾನು ಒಬ್ಳೇ ಮಾಡಿದ್ ನೋಡ್ರಿ ಸರ್. ಮೊಮ್ಮಗಳದು ಅಷ್ಟು ಜನ ನಮ್ಮ ಪಾಪಿ ಗಂಡ ಅನ್ನೋದ್ ಏನ್ರಿ ನಿಮ್ಮಮ್ಮ ಎಷ್ಟ್ ಚೆನ್ನಾಗೆಲ್ಲ ಮಾಡ್ತಲ್ಲ ಒಂದೇ ಅನ್ನ ನೋಡ್ರಿ ಸರ್. ಮತ್ತೆ ಯಾರಿಲ್ರಿ ಸರ್. ಮತ್ತೆ ಹುಡುಗರು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಒಬ್ಳೇ ಮಾಡ್ಬಿಡ್ತೀನಿ. ಯಾರನ್ನ ಕಾಯಲ್ರಿ ಸರ್. ಅಡಿಗೆ ಮಾತ್ರ ಸರ್ ಬರ್ರಿ ಸರ್, ರೆಡಿ ಯಾವತ್ತಿಯ. ಖಂಡಿತ ಖಂಡಿತ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನಿಮ್ಮ ಮನೇಲಿ ನೆಲೆಸಿದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ಮಾತ್ರ ಸತ್ಯ. ಅದು ಯಾವತ್ತು ಐತಲ್ರಿ ಸರ್, ಎಂದು ಇಲ್ಲ ಯಾವತ್ತು ಅದು ಹೇಳ್ಬಾರ್ದು. ಅಷ್ಟು ಚೆನ್ನಾಗಿ ನಡೆಸಿಕೊಡ್ತದ ಆ ದೇವ್ರು. ಎಷ್ಟು ಅದು ಹೇಳ್ಬಾರ್ದು ಸರ್. ಎಲ್ಲರೂ ನಿಮ್ಮನ್ನು ನೋಡಿ ಪಾಲಿಸ್ಲಿ. ಬಂದಿರತಕ್ಕಂಥ ಎಲ್ಲರೂ ಕೂಡ ಒಂದು ಹೊತ್ತು ಊಟ ಹಾಕೋ ಒಂದು ಒಳ್ಳೆ ಮನಸ್ಸು ಎಲ್ರಿಗೂ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಹ್ಞೂ ಸರ್, ಅದು ಕರೆಕ್ಟ್ ಸರ್. ಯಾಕಂದ್ರೆ ಪಾಪ ನಾ ಎಲ್ಲರೂ ಇದು ಎಲ್ಲರೂ ಹಿಂಗ್ ಹೊರಗ ಸರ್, ಇದು ಕಸ ಪಸ ಹೊಡೆಯರ್ ಬರ್ತಾರಲ್ಲ ಸರ್, ಅವ್ರಿಗೆ ನಮ್ಮನೆ ಟೀ ಇಲ್ಲಿದ್ರು ಅದು ತಗುದು ಮತ್ತವ್ರಿಗೆ ಇದು ಮನೆ ಬರೋ ಟೈಮ್ ಎಷ್ಟ್ ಚೆನ್ನಾಗಿ ಇನ್ನೂ ನೆನೆಸ್ತಾವ್ರಿ. ಎಲ್ಲರ ಏನ್ರ ಸರ್ ಕಸ ಹೊಡೆಯರ್ ಬರ್ತಾರಲ್ರ, ಅವ್ರಿಗೆ ಸಹ ಬಿಸಿ ಬಿಸಿ ಮಾಡಿ ನೋಡ್ರಿ ಸರ್. ಅವ್ರಿಗೆ ಚಪಾತಿ ಆಗ್ಲಿ ಪಲ್ಯ ಆಗ್ಲಿ ಏನಾರಾಗ್ಲಿ, ಏನಮ್ಮ ಎಷ್ಟ್ ಚೆನ್ನಾಗ್ ಬಿಸಿ ಬಿಸಿ ಕೊಡ್ತೀವಿ, ನಾವು ಮನೆಗೆ ಊಟ ಮಾಡ್ತೀವಿಲ್ಲ ಅಂತಾರ ಸರ್. ಅಷ್ಟ್ ಚೆನ್ನಾಗಿ ನೆನೆಸ್ತಾರ ಸರ್. ಇಲ್ಲೆಲ್ಲ ಸುತ್ತಮುತ್ತ ಬಾಳ ಚೆನ್ನಾಗೆಲ್ಲ ಹಂಗೆ ದೇವ್ರು ನಡೆಸ್ಕೊಟ್ಟನ್ ಸರ್. ಕೊಡೋದೇನ್ರಿ ಸರ್ ಅಂತ ಪುನೀತ್ನೇ ಎಷ್ಟ್ ಚೆನ್ನಾಗೆಲ್ಲ ನಡೆಸ್ಕೊಡ್ತಾನೆ. ಹಂಗಾಗಿ ಹೇಳ್ಬಾರ್ದು, ನಾವ್ ಕೊಟ್ಟದ್ದು ಇಟ್ಟದ್ದು ಅದೆಲ್ಲ. ಅದು ಬಾಳ ಚೆನ್ನಾಗಿ ಸರ್. ಪುನೀತ್ ಹುಟ್ಟಿದವ್ರು ಶುಭಾಶಯಗಳು ಸರ್. ಹೇಳಕ್ ಆಗ್ತಲ್ಲ ಪುನೀತ್ ಅಷ್ಟು ಚೆನ್ನಾಗಿ. ಪಾಪ ಅಷ್ಟ್ ಚೆನ್ನಾಗಿ ಮಾಡಿ ಹೋದ್ರು ಅವ್ರು. ಆದ್ರೂ ಸಹ ಎಂತೆಂತರಿಗೋ ಬರುದು ಆ ದೇವ್ರು ಅವರೇ ಬೇಕಾಗಿತ್ತೇನ್ರಿ ಸರ್ ಕಸ್ಕಣಕ್ಕೆ. ಅವ್ರಿಗೆ ನಾನು ಯಾವತ್ತು ಹಂಗೆ ಅಂತೀನಿ, ಎಲ್ಲ ನೋಡ್ತೀನಲ್ರಿ ಸರ್ ಟಿವಿಯ ಸರ್, ಇವ್ರೇ ಬೇಕಾಗಿತ್ತ ದೇವ್ರು. ಇವ್ರನ್ನೇ ಕರ್ಕೊಳಕ್ ಎಂತೆಂತವ್ರು ಏಜ್ ಆದರು ಅವ್ರೆಲ್ಲಾ ಮೂಲೆಗೆ ಅಲ್ಲಿ ಇಲ್ಲಿ ಇರ್ತಾರ ಸರ್. ದೇವ್ರು ಅವ್ರನ್ನ ಬಿಡ್ತಾನೆ, ಇವ್ರನ್ನೇ ಕರ್ಕೊಂಡ್ ಹೋಗಿದ್ದೇನೋ ಅಂತ ಅನ್ನಂಗ ಕಷ್ಟ. ಅಲ್ಲ, ನೀವು ದೊಡ್ಡವರೇ ಹೇಳ್ತಿರಲ್ಲ ದೇವರಿಗೆ ಇನ್ನು ಒಳ್ಳೆಯವರೇ ತುಂಬಾ ಇಷ್ಟ ಆಗ್ತಾರೆ ಅಂತ. ಕರೆಕ್ಟ್ ಸರ್, ಒಳ್ಳೆಯವರನ್ನೇ ಕರ್ಕೊಂಡು ಹೋಗೋದು, ಅದು ಕರೆಕ್ಟ್ ಸರ್. ಅಲ್ವಾ? ಸೊ ಅವ್ರು ಅಷ್ಟೊಂದು ಒಳ್ಳೆ ಸೇವೆ ಮಾಡ್ತಾ ಇದ್ರು, ಅಷ್ಟೊಂದು ಜನರಿಗೆ ಸಹಾಯ ಮಾಡ್ತಾ ಇದ್ರು. ಅದು ಒಬ್ರಿಗೆ ಗೊತ್ತಾಗದೇ ಇರೋ ತರ ಸಹಾಯ ಮಾಡ್ತಾ ಇದ್ರು. ಬಹಳ ಚೆನ್ನಾಗ್ ಬಿಡ್ರು ಸರ್. ಅವ್ರದ್ದು ಏನು ಅಂತ ಹೇಳಕ್ ಆಗಲ್ಲ ಬಿಡ್ರು ಸರ್. ಅಷ್ಟು ಚೆನ್ನಾಗ್ ಒಬ್ರಿಗೆ ಗೊತ್ತಲ್ಲ ಬಿಡ್ರು ಸರ್ ಅದು ಏನು ಅಂತ ಹೇಳಿ. ಅದೇನಂತಾರಲ್ಲ, ಎಡಗೈ ಕೊಟ್ಟು ಬಲಗೈ ಕೂತ್ರು ಬಲಗೈ ಕೊಟ್ಟು ಎಡಗೈ ಆ ತರ ಮಾಡಿ ಹೋಗಿದ್ರು ನೋಡ್ರಿ ಸರ್. ಅವ್ರು ಬಹಳ ಚೆನ್ನಾಗ್ ಬಿಡ್ರು ಸರ್. ಅವ್ರ ಅಣ್ಣ ತಮ್ಮ ಆಗ್ಲಿ ಎಲ್ಲರೂ, ಶಿವಣ್ಣ ಅಷ್ಟೇ ಸರ್, ಅವರು ಅಷ್ಟೇ, ಪಾಪ ಎಲ್ಲರೂ ಅಷ್ಟೇ. ಅವ್ರ ಅಣ್ಣರಿಗೆ ಗೊತ್ತಿರ್ಲಿಲ್ಲ ತಮ್ಮ ಏನೇನ್ ಮಾಡಿದಾನೆ ಅಂತ. ಅವ್ರ ಅಣ್ಣ ನೋಡ್ರಿ ಅವ್ರಿಗೂ ಗೊತ್ತಿಲ್ಲ ಪಾಪ. ಅದು ಸತ್ತು ಅವ್ರೇ ಹೇಳ್ತದ್ರಿ, ಎಷ್ಟು ನಮ್ಮ ತಮ್ಮ ಇಷ್ಟಕ್ಕೊಂದೆಲ್ಲ ಮಾಡಿದ ನಮಗೆ ಗೊತ್ತಿಲ್ಲಲ್ಲ ಅಂತಾರ ಅವರೇ ಶಿವಣ್ಣ. ಬಾಳ ಚೆನ್ನಾಗ್ ಬಿಟ್ರು ಸರ್. ಸಣ್ಣವ್ರಿದ್ದಿಲ್ಲ ಪಿಕ್ಚರ್ ನಾನಂತ ಬಂದ್ರಂತ ಬಿಡದೇಲ್ರಿ ಸರ್. ನಮ್ಮ ಮನೇಲಿ ಬೈದು ಇಡಲ್ಲಿ ಫಸ್ಟ್ ಅವ್ರು ನೋಡ್ತೀನಿ ಅಂತಂದು ಇದು ಮಾಡ್ತೀನಿ ಸರ್. ಒಟ್ಟು ಅವ್ರು ನೋಡ್ಲೇಬೇಕು ಪುನೀತ್ ರಾಜ್ಕುಮಾರ್ ಸರ್. ಅದು ಒಂದ್ ಏನಾರ ಒಂದು ಒಳ್ಳೆಣ್ಣದ ಒಂದು ಕವರ್ ಇತ್ತು ಸರ್, ಅದಂತೂ ಇನ್ನೂ ಇಟ್ಕೊಂಡು ನೋಡ್ರಿ ಸರ್. ಅದು ಒಳ್ಳೆಣ್ಣದ ಒಂದು ಇದು ಮಾಡಿದ್ರು ಆಟೋ ಟೀಚರ್. ಅದೇ ಅವ್ರು ಸತ್ತು ಸಿಡ್ದು ಇನ್ನೂ ನನ್ ಮಡ್ಚೋಳ ನೋಡೋದೇ ಇಳದ ಹಂಗೆ ಮಾಡಿ ನೋಡ್ರಿ. ಹಂಗೆ ಐತ ಮನೆ ಒಳಗೆ. ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಬಿಡ್ರಿ ಸರ್. ಅವ್ರೆಲ್ಲ ಬಹಳ ಚೆನ್ನಾಗಿ ಪಾಪ ದೇವ್ರು ಅವರೇ ಬೇಕಾಗಿತ್ತೇನೋ ಅನ್ಸುತ್ತ ಒಂದ್ಸಲ ನಿಂತ್ಕೊಂಡ್ರಿ ಎಲ್ಲ ನೋಡಿದ್ರಿ. ಬಹಳ ಚೆನ್ನಾಗಿತ್ತು ಸರ್. ಪಾಪ ಒಳ್ಳೆ ಫಿಲಮ್ಗಳೆಲ್ಲ ಮಾಡಿದ್ರು, ಚೆನ್ನಾಗಿ ಆತು ಅವ್ರಿಗೆ. ಚೆನ್ನಾಗಿ ಸರ್ ಪಾಪ. ಹೌದು ಮಾ. ಓಕೆ ಮಾ, ಒಂದ್ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದಾ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ? ಏನ್ರಿ ಸರ್? ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ಗೊತ್ತಾದ್ರೆ ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಒಟ್ಟು ಎಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ? ಆಪ್ಷನ್ಸ್ ಬಂದು 30, 28, 29, 27. 27 ಇರ್ಬೋದೇನಂತ. ಎಷ್ಟು? 27 ಅಂತ. ಓಕೆ, ಆ್ಯಕ್ಚುಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 29 ಮಾ.
ಹೌದೇನ್ರಿ ಸರ್ 15 ಅಂದೆ ಆದ್ರೆ 27 ಅಂತ ಅಂದೆ. ಓಕೆ 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 ಇರಲಿಮ್ಮ, ತೊಂದರೆ ಇಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಒಳ್ಳೆದಾಗಲಿ, ಕರೆ ಮಾಡಿದಿರಿ, ತುಂಬ ಖುಷಿ ಆಯಿತು. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ನಮಸ್ತೆ. ಎಸ್ ವೀಕ್ಷಕರೇ, ಸೊ ಜಗ್ಗೇಶ್ ಅವ್ರ ಕಡೆ ಕೂಡ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳಬೇಕು ಅಂದರೆ, ಬಾಲನಟನಾಗಿ, ನಾಯಕ ನಟನಾಗಿ ಹೆಸರು ಮಾಡಿ ಕಲೆಗೂ ಮೀರಿ ಕರ್ನಾಡಿನ ಜನರ ಹೃದಯಗಿದ್ದಂತಹ ಈ ಒಂದು ಪುಣ್ಯಾತ್ಮ 1975 ಮಾರ್ಚ್ 17ರಂದು ಚೆನ್ನೈಯಲ್ಲಿ ಜನಿಸಿರ್ತಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಇದೇ ಮೊನ್ನೆ 2021 ಅಕ್ಟೋಬರ್ 29 ನಾವು ಇವ್ರನ್ನ ಕಳ್ಕೊಳ್ತೀವಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹೇಳಿ ಸರ್. ಸರ್ ಹೇಳಿ, ತಮ್ಮ ಹೆಸರು? ಅನಿಲ್ ಅಂತ ಹೇಳಿ ಸರ್. ಸಾರಿ, ಅನಿಲ್ 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 ಅನಿಲ್. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಹಿರೇಮಗಳಗೆರೆ ಸರ್. ಹಿರೇಮಗಳಗೆರೆ. ಓಕೆ ಸರ್, ಇವತ್ತು ತಾಲೂಕು ವಿಜಯನಗರ ಜಿಲ್ಲೆ ಸರ್. ಓಕೆ, ತುಂಬ ಖುಷಿ ಆಯಿತು ಸರ್. ವಿಜಯನಗರ ಜಿಲ್ಲೆ. ಹೌದು ಸರ್. ಎಸ್ ಸರ್, ಇವತ್ತು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ತುಂಬಾ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಸರ್ ಪುನೀತ್ ರಾಜ್ಕುಮಾರ್ ಸರ್ನ. ಅವ್ರು ಇವತ್ತು ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಓಕೆ. ಹಾಗೆ ಸರ್ ಜಗ್ಗೇಶ್ ಅವ್ರಿಗೂ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಓಕೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್ ನೀವೆಲ್ಲ ಪ್ರೋಗ್ರಾಮ್ಗಳನ್ನ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಹಾಂ ಸರ್. ಎಸ್ ಸರ್. ಸರ್ ಇಲ್ಲ ಸರ್, ಮಾಡಬೇಕು. ನಿಮ್ದು ಆಯ್ತಾ? ಹಾಂ ಆಯ್ತು ಸರ್, ಆಯ್ತು. ಓಕೆ ಸರ್, ಪುನೀತ್ ರಾಜ್ಕುಮಾರ್ ಅವರ ಯಾವ ಒಂದು ಕೆಲಸ ನಿಮ್ಗೆ ತುಂಬ ಇಷ್ಟ ಆಯಿತು? ಅವ್ರ ಆ್ಯಕ್ಟಿಂಗ, ಅವ್ರ ಸಮಾಜ ಸೇವೆ ಮಾಡಿದ್ದ ಸಮಾಜ ಸೇವೆ ಅಂದ್ರೆ ಅವರು ಈಗ ದೈವ ಜನರ ಆದ್ಮೇಲೆ ನಿಮಗೆ ಗೊತ್ತಾಗಿದೆ ಸರ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ. ನಿಜ ನಿಜ. ಬಟ್ ನಾವು ಮುಂಚೆ ಎಲ್ಲ ನಾವು ಅವ್ರು ನೋಡಿರೋದಂದ್ರೆ ಆಕ್ಟಿಂಗ್ ಸರ್. ಹೌದು. ಅವ್ರ ಆಕ್ಟಿಂಗ್ ಗೆ ಎಲ್ಲರೂ ಸರ್ ಫೇಲ್ ಆಗ್ಬಿಡ್ತಾರೆ. ಅದರಲ್ಲೂ ಬಾಳ ನಟ ಮಾಡಿದಾಗ ಪಾಪ ಎಲ್ಲರೂ ಚೆನ್ನಾಗಿ ಮಾತಾಡಿದಾರೆ ಸರ್, ಇದನ್ನ ಮಾಡಿದ್ದಾರೆ. ಬಹಳ ಇಷ್ಟ ಆಗುತ್ತೆ ಸರ್. ಹೌದು. ಅವರಿಗೆ ಬಹುಶಃ ರಾಷ್ಟ್ರ ಪ್ರಶಸ್ತಿ ಬಂದಾಗಲೂ ಕೂಡ ಅಷ್ಟೇ ನಯ ವಿನಯವಾಗಿ ಸ್ವೀಕರಿಸಿರ್ತಕ್ಕಂಥ ಉದಾಹರಣೆಗಳಿದೆ. ಹೌದು ಸರ್, ಹೌದು ಸರ್. ಬಹುಶಃ ಅವರ ಕುಟುಂಬದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಬೆಟ್ಟದವು ಸರ್, ಅದು ಹೆಂಗೈತ್ ನೋಡ್ರಿ ಸರ್ ಫಿಲಮ್ ಅದು. ಅವರು ನಟನೆ ಆಗ್ಲಿ ಏನಾಗ್ಲಿ ಬಾಲ್ಯ ನಟ ಆಗಿದಾಗ ಆ ಒಂದ್ ವಯಸ್ಸಿಗೆ ಸರ್ ಅದು ಮಾತಾಡ್ಬೇಕು, ಆ ಕ್ಯಾಮ್ರಾ ಇಡ್ಬೇಕು. ಜಸ್ಟ್ ಯಾರಾದ್ರೂ ಒಂದ್ ಪ್ರೋಗ್ರಾಮಿಗೆ ನಾವ್ ಹಿಂಗೆ ಯಾವ್ದಾರ ಕ್ಯಾಮ್ರಾ ಹೊಡ್ಬೇಕಂದ್ರೆ ಸರಿಯಾಗಿ ನಿಧಾನಕ್ಕೆ ಬರಲ್ಲ ಸರ್. ಆ ಟೈಮಲ್ಲಿ ಅವ್ರು ಆ ತರ ಆಕ್ಟಿಂಗ್ ಮಾಡಿದಾರೆ ಸರ್. ನಿಜ ನಿಜ. ಬಹುಶಃ ಅವರೊಂದು ರಕ್ತದಲ್ಲಿ ಅದು ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ, ಕಲೆ ಅನ್ನೋದು. ಹೌದು ಸರ್, ಹೌದು ಸರ್, ಹೌದು ಸರ್. ಅವ್ರ ಅಪ್ಪಾಜಿಯಿಂದೆಲ್ಲ ಸರ್ ಸರಿಗಮಪ ಅವರು ತಿಳ್ಕಂದ ಸರ್. ಅವರು ಅಲ್ಲಿ ಒಂದು ಪ್ರೋಗ್ರಾಮ್ ನಡೆಸ್ತಾರೆ ಸರ್. ಅವ್ರ ಅಂಧ ಮಕ್ಕಳನ್ನ ಕರ್ಕೊಂಡ್ ಬರ್ತಾರಲ್ಲ ಸರ್. ಅವ್ರ ಇದರಿಂದ ಅವ್ರ ಒಂದ್ ಮಾತು ಹೇಳ್ತಾರ ಸರ್, ಅವಾಗಿನ ಕಾಲಕ್ಕೆ ನಾವು ರಾಜ್ಕುಮಾರ್ ಕಳ್ಕೊಂಡ್ವಿ, ಇವಾಗಿನ ಕಾಲಕ್ಕೆ ನಾವು ಈಗ ಅವಾಗಿನ ಕಾಲಕ್ಕೆ ನೀವು ಅವ್ರು ರಾಜ್ಕುಮಾರ್ ಕಳ್ಕೊಂಡ್ರೆ ಇವತ್ತಿನ ಕಾಲಕ್ಕೆ ನಾವು ಪುನೀತ್ ರಾಜ್ಕುಮಾರ್ ಕಳ್ಕೊಂಡೇವ ಅಂತ ಸರ್. ಆ ಒಂದ್ ಪುಟ್ಟ ಬಾರಿಕೆ ಹೇಳ್ತಾರ ಸರ್. ಹೌದು ಆತರ ಸರ್. ನಿಜ. ಸೊ ಎಷ್ಟೋ ಅಂಧ ಮಕ್ಕಳ ಬಾಳಿಗೆ, ಎಷ್ಟೋ ಅನಾಥಾಶ್ರಮಗಳಿಗೆ ಹೌದು ಸರ್, ಹೌದು ಸರ್, ಇವರೇ ಜೀವ ಆಗಿದ್ರು ಅಂದ್ರೆ ತಪ್ಪಿಲ್ಲ. ಹಾ ಸರ್, ಒಂದ್ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಹೇಳಿ ಸರ್, ಹೇಳಿ. ಈಗ ಪಾಪ ಈಗ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬಹಳ ತುಂಬಾ ಫೋನ್ ಮಾಡ್ತಾ ಇದ್ದಾರೆ ಸರ್. ಹೌದು. ಸ್ವಲ್ಪ ಬೇರೆ ಮಾಡ್ಬಿಡಿ ಸರ್, ಯಾಕಂದ್ರೆ ಇವತ್ತು ಒಂದ್ ದಿವಸ ಸರ್. ಹಂಗಾಗಿ ಸರ್ ಏನ್ ಪ್ರಶ್ನೆ ಕೇಳ್ತಾರೆ ಸರ್? ಖಂಡಿತ. ಪುನೀತ್ ರಾಜ್ಕುಮಾರ್ ಅವ್ರ ಕುರಿತೆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಕೇಳಿ ಸರ್. ಎಸ್. ಸೊ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಹೆಸರೇನು ಅಂತ ಹೇಳಿ. ಪುನೀತ್ ರಾಜ್ಕುಮಾರ್ ಮೊದಲ ಹೆಸರೇನು ಸರ್? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಅಪ್ಪು, ಲೋಹಿತ್, ಲೋಹಿತಾಶ್ವ, ಲೋಹಿತ್ ಕುಮಾರ್. ಸರ್ ಅಪ್ಪು ಮತ್ತೆ ಸರ್ ಲೋಹಿತ್. ಟಿವಿ ಸ್ಪರ್ಧೆ, ಇದು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಹೆಸರು. ಹೊರಗಡೆ ಬಂದಿದ್ದೇನೆ. ಇಲ್ಲ. ಓಕೆ. ಅಪ್ಪು, ಲೋಹಿತ್, ಲೋಹಿತಾಶ್ವ, ಲೋಹಿತ್ ಕುಮಾರ್. ಸರ್ ಲೋಹಿತ್ ಆಶ್ವ ಇರ್ಬೇಕು ನೋಡಿ ಸರ್, ಗೆಸ್ ಮಾಡ್ತಾ ಇದ್ದೀನಿ. ಲೋಹಿತ್ ಅಶ್ವನ. ಓಕೆ, ಅನಂತರದಲ್ಲಿ ನಾನೇ ಉತ್ತರ ಹೇಳ್ತೀನಿ ಸರ್. ಆಯ್ತು ಆಯ್ತು ಸರ್, ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ನಮಸ್ಕಾರ. ಓಕೆ ಸರ್. ಓಕೆ ಸರ್, ನಮಸ್ತೆ. ಎಸ್, ಇವತ್ತು ಎಲ್ಲೆಲ್ಲೂ ಅಪ್ಪುಮಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಪ್ಪುನ ಕುರಿತಾಗಿ ಸಾಕಷ್ಟು ಕಾರ್ಯಕ್ರಮಗಳು ದಾವಣಗೆರೆ ನಗರದಲ್ಲೂ ಕೂಡ ನಡೀತಾ ಇದೆ. ಕೆಲವೊಂದು ಕಡೆ ರಕ್ತದಾನ ಶಿಬಿರ ನಡೀತಿದ್ರೆ, ಕೆಲವೊಂದು ಕಡೆ ಅವರ ಅಭಿಮಾನಿಗಳು ಅನ್ನ ಸಂತರ್ಪಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಅಭಿಮಾನಿಗಳು ನೇತ್ರದಾನ ಶಿಬಿರಗಳನ್ನು, ಬೇರೆ ಬೇರೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಇನ್ನೊಮ್ಮೆ ವಿನಯ್ ಅವರು ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ, ಹೇಳಿ. ಲೋಹಿತ್ ಸರ್. ಲೋಹಿತಾ? ಪಕ್ಕ ಸರ್. ಶೋರಾ? ಕರೆಕ್ಟ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಲೋಹಿತ್ ಇಸ್ ದ ರೈಟ್ ಆನ್ಸರ್ ಸರ್. ಸರ್ ಅದು ಹಾಡಾಕಿ ಸರ್ ಪುನೀತ್ ರಾಜ್ಕುಮಾರ್ದು. ಖಂಡಿತ. ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತೆಲ್ಲ ಅಪ್ಪುಮಯನೇ ಇರುತ್ತೆ.
ಸೊ ತುಂಬಾ ಜನ ಅಪ್ಪು ಅಭಿಮಾನಿಗಳು ಕರೆ ಮಾಡ್ತಾರೆ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಈಗ ಒಂದ್ಸರಿ ಮಾತಾಡಿ ಮುಗಿಸ್ಬಿಡ್ತೀನಿ. ಖಂಡಿತವಾಗ್ಲೂ ಕಾರ್ಯಕ್ರಮದ ಕೊನೆಯಲ್ಲಿ ಅಪ್ಪು ಅವ್ರ ಗೀತೆಗಳೇ ಬರುತ್ತೆ. ಸರ್ ಖಂಡಿತ ಬರುತ್ತೆ. ಇನ್ನು ಇದರೇನೋ ಅನ್ಸುತ್ತೆ ಸರ್ ನೋಡಿದ್ರೆ. ಹೌದು ಸರ್, ಹೌದು, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಅವರ ಮೊದಲು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಬರ್ತಕ್ಕಂಥ ಮುಂಚೆ ಅವರ ತಂದೆಯವರಿಟ್ಟಿರ್ತಕ್ಕಂಥ ಹೆಸರು ಲೋಹಿತ್. ಅವ್ರನ್ನ ಪ್ರೀತಿಯಿಂದ ಲೋಹಿತ್ ಅಂತಲೇ ಕರೀತಾ ಇದ್ದರು. ಸೊ ನಮ್ಮ ಮತ್ತೊಬ್ಬ ರೆಗ್ಯುಲರ್ ಕಾಲರ್ ಇರ್ತಕ್ಕಂಥ ಸುಧಾ ಮೇಡಮ್ ಕರೆ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಸುಧಾ ಮೇಡಮ್? ಸರ್ ಆಯ್ತು ಸರ್, ಪಲಾವ್ ಮಾಡಿದ್ವಿ. ಪಲಾವಾ? ಸೂಪರ್. ಎಸ್ ಮೇಡಮ್, ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಡಾಕ್ಟರ್ ಜಗ್ಗೇಶ್ ಅವರ ಹುಟ್ಟುಹಬ್ಬ, ಅದೇ ರೀತಿ ಪೂತಿ ನರಸಿಂಹರಾಯರ ಹುಟ್ಟುಹಬ್ಬ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಎಸ್ ಮಾ. ಸೊ ಯಾರ ಬಗ್ಗೆ ನಿಮಗೆ ನೀವು ತುಂಬ ಮಿಸ್ ಮಾಡ್ಕೊಳ್ತೀರಿ? ನಮ್ಮ ಜಗ್ಗೇಶ್ ಅವ್ರನ್ನ ಅಥವಾ ಪುನೀತ್ ರಾಜ್ಕುಮಾರ್ ಅವ್ರನ್ನ? ಅವರ ಒಂದು ನಮ್ಮ ಪೂತಿ ನರಸಿಂಹರಾಯರು ಅವರು ಇವಾಗ ನಮ್ಮ ಜೊತೆ ಇಲ್ಲ. ನಾವು ಬಹಳನೇ ಮಿಸ್ ಮಾಡ್ಕೊಂತ ಇದೀವಿ ಸರ್. ಎಸ್. ಸೊ ಪುನೀತ್ ಅವ್ರು ಯಾವ ಫಿಲಮ್ ನೋಡಿದ್ದೀರಿ? ಸರ್ ನಾವು ಜಾಸ್ತಿ ಫಿಲಮ್ಮೇ ನೋಡಲ್ಲ. ನಾವು ಲಾಸ್ಟ್ ನೋಡಿರೋದು ಅಂದ್ರೆ ಯಾರೇ ಕೂಗಾಡಲಿ ಫಿಲಮ್ ಸರ್. ಯಾರೇ ಕೂಗಾಡಲಿ ನೋಡಿದ್ದೀರಾ? ಸರ್. ಸೊ ಅದರಲ್ಲಿ ಆಕ್ಟಿಂಗ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್ ಅವರು ಒಳ್ಳೆ ಆಕ್ಟರ್ ಸರ್. ಅವರು ಇನ್ನೂ ಇದ್ದಿದ್ರೆ ಚೆನ್ನಾಗೇ ಇರ್ತಿತ್ತು ಅಂತಂದ್ರೆ ನಾವು ಇಷ್ಟಪಡ್ತೀವಿ ಸರ್. ಖಂಡಿತ ಖಂಡಿತ. ಸೊ ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಅವ್ರ ಹಾಡು ಹೇಳೋ ಶೈಲಿ ಆಗಿರ್ಬೋದು, ಅವರ ಎಲ್ಲರ ಜೊತೆ ಮನಸ್ಸನ್ನ ಗೆದ್ದ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಖಂಡಿತಮ್ಮ, ಖಂಡಿತ. ನಿಮ್ಮೆಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ. ಹೇಳಿಮ್ಮ, ಯಾವುದಾದ್ರೂ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತೀರಾ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ? ಹೇಳಿ ಹೇಳಿ, ಬೇಗ ಹೇಳಿ. ತನ್ನಿರಿ ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ತೋಟಗಾರನೇ ಸಲಹು, ಯೋಗಿವರ್ಯನೇ ಸಲಹು, ತೋಟಗಾರನೇ ಸಲಹು, ಯೋಗಿವರ್ಯನೇ ಸಲಹು, ಸಿದ್ಧಲಿಂಗಯತಿ ನೀನೇ ನನಗೆ ಗತಿ, ರಕ್ಷಕನ್ನನು ಬೇಡಿಕೊಳ್ಳುತ್ತ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಮನದ ಕಳವಳ ನೀರು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ, ಶಾಂತಿ ನೆಮ್ಮದಿ ನೀಡು ಎನ್ನುತ್ತ ಶಾವಂತಿಗೆ ಹೂವು ಹಾಕೋಣ, ಶಾವಂತಿಗೆ ಹೂವು ಹಾಕೋಣ. ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನ್ನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯವ ಎನ್ನುತ್ತ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದಿರಿ. ಸೊ ನಿಮ್ಮ ರಾಗ ಸುಧೆ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕನ್ನಡದ ಮತ್ತೊಬ್ಬ ಹಿರಿಯ ನಟ, ಹಾಸ್ಯ ನಟ ಡಾಕ್ಟರ್ ಜಗ್ಗೇಶ್ ಅವರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಸಾಕಷ್ಟು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಕೂಡ ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿರ್ತಕ್ಕಂಥ ಇವರು ಖಳನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಹಾಸ್ಯ ಒಂದು ರಿದಮ್ ಮೂಲಕ ಇವರು ಜನಮನವನ್ನು ಸೂರೆಗೊಂಡರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ.
ನಮಸ್ತೆ ದಾವಣಗೆರೆ. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರ್ ಮ್ಯೂಟ್ ಆಗಿಲ್ಲ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ಈಗ ಮ್ಯೂಟ್ ಆಯ್ತು ಸರ್. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಬೀರಪ್ಪ ಅಂತ ಹೇಳಿ ಸರ್. ಬೀರಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸರ್. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು. ಹೇಳಿ ಸರ್, ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಹ್ಞೂ ಸರ್, ಹೌದು ಸರ್, ಅದಕ್ಕೆ ಮಾಡಿದ್ವಿ ಸರ್. ಅದಕ್ಕೆ ಮಾತಾಡೋಣ ಅಂತ ಮಾಡಿದ್ವಿ ಸರ್. ಅವ್ರಿಗೊಂದ್ರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಪುನೀತ್ ರಾಜ್ಕುಮಾರ್ ಮಾಡಿರೋ ಇದಕ್ಕೆ ಧನ್ಯವಾದಗಳು ಸರ್. ಹಂಗಾಗಿ ಮಾಡಿದ್ವಿ ಸರ್. ಓಕೆ, ಅವ್ರದ್ದು ಯಾವುದು ಚಿತ್ರ ನಿಮ್ಗೆ ತುಂಬಾ ಇಷ್ಟ? ಅವ್ರದ್ದು ಇದು ಅಪ್ಪು ಮಾಡಿದಾರಲ್ಲ ಸರ್, ಆ ಫಿಲಮ್ ಇಷ್ಟ ಸರ್. ಅಪ್ಪು ತುಂಬಾ ಇಷ್ಟನಾ? ಹ್ಞೂ ಸರ್. ಅವರು ತುಂಬಾ ಜನಪರವಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಎಲ್ಲರೂ ಅದೇ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಹೌದು ಸರ್. ಓಕೆ, ಒಳ್ಳೇದಾಗಲಿ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆಯ್ತು ಸರ್. ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಆಯ್ತು. ಓಕೆ ಸರ್, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಇನ್ನೊಬ್ಬರು ಕೂಡ ಇದ್ದಾರೆ, ನಮ್ಮ ಕನ್ನಡ ಸಾಹಿತ್ಯ ಲೋಕದ ಅನವಿಷಕ್ತ ದೊರೆ ಅಂತಲೇ ಹೇಳ್ಬೋದು. ಪೂತಿನ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್. ಇವರು 1905 ಮಾರ್ಚ್ 17 ಮೇಲ್ಕೋಟೆಯಲ್ಲಿ ಜನಿಸಿರ್ತಾರೆ. ಹಲವಾರು ಕವನ ಸಂಕಲನಗಳು, ಸಣ್ಣ ಕತೆ, ಮಹಾಕಾವ್ಯ, ನಾಟಕ, ಅನುವಾದ, ವಿಮರ್ಶೆ, ಹೀಗೆ ಹಲವಾರು ಪ್ರಕಾರಗಳಲ್ಲಿ ಅವರು ಪುಸ್ತಕಗಳನ್ನು ರಚಿಸಿದ್ದಾರೆ. ಸೊ ಅವ್ರ ಬಗ್ಗೆಯೂ ಕೂಡ ನಾವು ಹೇಳೋದಕ್ಕೆ ಶಬ್ದಗಳು ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ಎಸ್, ಅವ್ರಿಗೂ ಕೂಡ ನಾವು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇನ್ನಷ್ಟು ವಿಚಾರಗಳನ್ನ ತಿಳಿಸೋಣ ಅಂತ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಹಾಂ ಚೆನ್ನಾಗಿದ್ದೀನಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ಹ್ಞೂ ಸರ್, ಜಗ್ಗೇಶ್ ಸರ್ಗೆ ಮತ್ತು ಪುನೀತ್ ಸರ್ಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಖಂಡಿತ ಅಮ್ಮ. ಸೊ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಜಗ್ಗೇಶ್ವರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಪೂತಿ ನರಸಿಂಹಾಚಾರ್ಯ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಪುನೀತ್ ಅವ್ರ ಪಿಕ್ಚರಲ್ಲಿ ನೋಡಿದ್ದೀರಾ? ಬರ್ತ್ಡೇ ಶುಭಾಶಯಗಳು ಸರ್. ಸಾರಿಮ್ಮ? ನಿಮಗೂ ಬರ್ತ್ಡೇ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ, ಧನ್ಯವಾದ. ನಾಡಿದ್ದಿದೆ ಬುಧವಾರ, ಅಡ್ವಾನ್ಸ್ ಆಗಿ ಸ್ವೀಕಾರ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಅಡ್ವಾನ್ಸ್ ನಾನು ಯಾವಾಗ ಹೇಳಿದ್ ನೆನ್ಪಿತ್ತ? ಹಾಂ ಬರ್ದಿಟ್ಟಿದ್ದೆ, ನನಗೆ ನೆನ್ಪು ಮಾಡಿ ಮಾಡ್ದಿ ಸರ್. ತುಂಬಾ ಖುಷಿ ಆಯ್ತು ಅಮ್ಮ. ಥ್ಯಾಂಕ್ ಯು ಅಮ್ಮ. ನಿಮ್ಮೆಲ್ಲರ ಪ್ರೀತಿ, ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಸರ್, ನಿಮ್ಮ ಮನೆಯವ್ರಿಗೆ, ನೀವು ಎಲ್ಲ. ಥ್ಯಾಂಕ್ ಯು ಅಮ್ಮ. ನಿಮ್ಮ ದೊಡ್ಡವರ ಆಶೀರ್ವಾದ ಯಾವತ್ತೂ ಸದಾ ನಮ್ಮ ಮೇಲೆ ಇರ್ಲಿಮ್ಮ. ಆಯ್ತು ಸರ್. ಥ್ಯಾಂಕ್ ಯು ಅಮ್ಮ. ಅಮ್ಮ, ಪುನೀತ್ ಅವ್ರ ಪಿಕ್ಚರ್ ನೋಡಿದ್ದೀರಾ? ಹ್ಞೂ ಸರ್, ನೋಡ್ತೀನಿ. ಒಂದು ಬಿಡಲ್ಲ ಅವ್ರ ಪಿಕ್ಚರ್, ಒಂದು ಬಿಡಲ್ಲ. ಸೊ ಯಾವ್ದು ನಿಮಗೆ ತುಂಬಾ ಇಷ್ಟ? ನನಗೆ ಬೆಟ್ಟಗಳು ಅಂದ್ರೆ ಇಷ್ಟ ಸರ್. ಭಾಳ ಇಷ್ಟನಾ? ಹ್ಞೂ ಸರ್. ಆಗಲಿ. ಸೊ ಏನಾರು ನಮ್ಮ ಟೆಕ್ನಿಕಲ್ ಹೆಡ್ ಏನಾರು ಇವತ್ತು ನಾಳೆ ಯಾವಾಗಾರು ಸದ್ಯಕ್ಕೆ ಬೆಟ್ಟದವು ಏನಾರು ಹಾಕ್ತಾರ ಕೇಳೋಣ ಅಂತ, ಆಯ್ತಾ? ಹಾಂ ಸರ್, ಆಯ್ತು. ಆಯ್ತಮ್ಮ, ನಮಸ್ಕಾರಮ್ಮ. ಥ್ಯಾಂಕ್ ಯು ಅಮ್ಮ, ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಏನು ಗುರುಗಳ ಗುರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ರಥದ ಮೇಲೆ ಅಳವಡಿಸಿರ್ತಕ್ಕಂಥ ಬಾವುಟ ಅತ್ಯಂತ ಹೆಚ್ಚು ಭಕ್ತಿಯಿಂದ ಜನ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಪ್ರತಿ ವರ್ಷ ಆ ಒಂದು ಬಾವುಟ ತಗೊಳೋದಕ್ಕೆ ಅತ್ಯಂತ ಜಿದ್ದಿ ಇರುತ್ತೆ. ಸೊ ಈ ಬಾರಿ ನಾಯಕ ನಟಿಯ ಅಳಿಯ ಅಂತಲೇ ಕರೆಸ್ಕೊಳ್ತಕ್ಕಂಥ ತೇಜಸ್ವಿ ಆರಾಧ್ಯ ಅವರು 63 ಲಕ್ಷ ರೂಪಾಯಿಗೆ ಅದನ್ನು ತೆಗೆದುಕೊಂಡಿದ್ದಾರೆ. ಇವರು ಬೆಂಗಳೂರಿನ ಉದ್ಯಮಿಯವರು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಇರಬೆಳಕೆರೆಯಿಂದ ಆಪರೇಟರ್ ಡಿಶ್. ಓಕೆ ಸರ್, ಹೆಸರು ಸರ್? ಗಂಗಾಧರಪ್ಪ ಅಂತ. ಗಂಗಾಧರಪ್ಪ ಸರ್, ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಅದು ಒಂದು ವಾರದ ಮಟ್ಟಿಗೆ ಜಾತ್ರೆ ಇದೆ. ಓಕೆ, ಒಂಚೂರು ವಾಟ್ಸಪ್ ಕಳಿಸಿ ನೋಡಿ ಸರ್, ಅದು ಹಾಕಿ ಸರ್. ಸರಿ ಸರ್, ಸರಿ. ಥ್ಯಾಂಕ್ ಯು ಸರ್. ಪೆನ್ನಲ್ಲಿ ಬರ್ದು ಹಾಕಿದೀನಿ ನೋಡಿ ಸರ್ ಅದು. ಸರಿ. ನಮ್ಮ ಟೆಕ್ನಿಕಲ್ ಹೆಡ್ ಅದನ್ನು ನೋಡ್ತಾರೆ ಸರ್. ಥ್ಯಾಂಕ್ ಯು. ಎಷ್ಟೊತ್ತಾಗುತ್ತೆ ಸರ್, ಹಾಕ್ತೀರಾ? 1 ಅವರ್ ಆಗುತ್ತೆ ಸರ್, ಅದನ್ನ ಸರಿ ಮಾಡ್ತಾರೆ ಸರ್. ಆಯ್ಕೊಡಿ ಸರ್. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು. ಎಸ್, ಬಹುಶಃ ಅದು ಇನ್ನೊಂದು ನಂಬರಿಗೆ ಕರೆ ಮಾಡೋದಕ್ಕೆ ಹೋಗಿ ನನ್ನ ನಂಬರಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಇರಲಿ. ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೆ.
ಸೊ ಒಮ್ಮೆ ಯೋಚನೆ ಮಾಡಿ, ತಿಪ್ಪೇರುದ್ರಸ್ವಾಮಿಯ ಒಂದು ಬಾವುಟಕ್ಕೆ ಇರ್ತಕ್ಕಂಥ ಭಕ್ತಿ ಭಾವಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಆ ಒಂದು ವಿಶೇಷವಾಗಿರ್ತಕ್ಕಂಥ ತೇರಿನ ಮೇಲೆ ಇರ್ತಕ್ಕಂಥ ಬಾವುಟವನ್ನು ಪ್ರತಿ ವರ್ಷ ಒಬ್ಬ ರಾಜಕಾರಣಿಯವರು ತೊಗೊಳ್ತಾ ಇದ್ದರು. ಈ ವರ್ಷ ಸೊ ಉದ್ಯಮಿಯೊಬ್ಬರು ತೆಗೆದುಕೊಂಡಿದ್ದಾರೆ. 63 ಲಕ್ಷ ರೂಪಾಯಿಗೆ ಈ ಒಂದು ಮುಕ್ತಿ ಬಾವುಟ ತಮ್ಮದಾಗಿಸ್ಕೊಂಡಿದ್ದಾರೆ. ಸೊ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಜನ ಮದುವೆ ಆಗೋದಕ್ಕೆ 100 ಕಾರಣ ಹುಡುಕಿದ್ರೆ ಇತ್ತೀಚೆಗೆ ಮದುವೆ ಮುರಿಯೋದಕ್ಕೂ ಕೂಡ 100 ಕಾರಣಗಳನ್ನ ಹುಡುಕ್ತಿದ್ದಾರೆ. ನಿಜಕ್ಕೂ ಅಸಹ್ಯ ಅನಿಸುತ್ತೆ, ಬೇಜಾರಾಗುತ್ತೆ. ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ತುಂಬ ನೋವಿನಿಂದ ಹೇಳ್ತಾ ಇದ್ದೀನಿ. ಏನು ಅಂದರೆ, ತಂದೆ ತನ್ನ ಜೀವಮಾನದ ಎಲ್ಲ ಹಣವನ್ನು ಕೂಡಿಟ್ಟು ತನ್ನ ಮಗಳ ಮದುವೆ ಮಾಡೋದಕ್ಕೆ ಒಂದು ಹೋರಾಟ ಮಾಡ್ತಾ ಇರ್ತಾನೆ. ಎಲ್ಲೂ ಒಂದು ಚೂರು ಸಣ್ಣ ಒಂದು ಬರಬಾರ್ದು ಅಂಥೇಳಿ ಅಷ್ಟು ಕಣ್ಣಿಗೆ ನಿದ್ದೆ ಕಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಎಲ್ಲಿ ಗಂಡಿನ ಕಡೆಯವ್ರಿಗೆ ಒಂಚೂರು ಉಪ್ಪು ಕಡಿಮೆ ಆಗಿಬಿಟ್ರೆ ಕಷ್ಟ, ಉಪ್ಪು ಹೆಚ್ಚಾಗ್ಬಿಟ್ರೂ ಕಷ್ಟ, ಒಂಚೂರು ತಿಂಡಿ ಎಲ್ಲರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಷ್ಟ, ನಮ್ಮವರೆಲ್ಲ ಆಮೇಲೆ ತಿನ್ನಿ ಅಂಥೇಳಿ ಪಾಪ ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡು ಆತ ಕಾರ್ಯಕ್ರಮ ನಡೆಸ್ತಾ ಇರ್ತಾನೆ. ಆದರೆ ಜನ ಮದುವೆ ಮುರಿಯೋದಕ್ಕೆ ಒಂದೊಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ತೊಗೊಳ್ತಾರೆ ಅಂದರೆ ನಂಗೆ ನಿಜಕ್ಕೂ ನಾಚಿಕೆ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಅದು ಕೂಡ ಹಿರಿಯರಲ್ಲಿ ಒಂದು ಮದುವೆ ಮುರಿದು ಬಿದ್ದಿದೆ. ಏನಪ್ಪ ಕಾರಣ, ಅಂಥ ದೊಡ್ಡದು ಏನು ತಲೆ ಹೋಗೋವಂಥ ವಿಚಾರ ಬಂದ್ಬಿಡ್ತು ಮದುವೆಗೆ ಈ ಮುರಿಯೋದಕ್ಕೆ ಅಂತ ಅನ್ಸೋರೆ ನಿಮಗೆಲ್ಲ ಆಶ್ಚರ್ಯ ಆಗತ್ತೆ. ಇಲ್ಲಿ ಮದುವೆ ಇಂಜಿನಿಯರ್ ಪದವೀಧರರ ನಡುವೆ ನಡೀತಾ ಇತ್ತು. ಖಾಸಗಿ ಕಂಪ್ನಿಯಲ್ಲಿ ಕೆಲಸಕ್ಕೆ ಮಾಡ್ತಾ ಇರ್ತಕ್ಕಂಥ ಇವರು ಒಂದು ಮದುವೆಯನ್ನು ಏರ್ಪಡಿಸಿದ್ರು. ಸೊ ಅತ್ಯಂತ ಅದ್ಧೂರಿಯಾಗಿ ಮದುವೆಯನ್ನು ಏರ್ಪಡಿಸಿದ್ರು. ಆಗಿದ್ದಿಷ್ಟೇ, ವರನ ಕಡೆಯವರಿಗೆ ಕುಡಿಯೋಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನೀರು ಸಿಗಲಿಲ್ಲ ಅನ್ನೋ ಒಂದೇ ಒಂದು ಯಕಶ್ಚಿತ್ತ ಕಾರಣವನ್ನು ಇಟ್ಕೊಂಡು ಇವರು ಮದುವೆನೇ ಮುರಿದಿದ್ದಾರೆ ಅಂದರೆ ನಿಜಕ್ಕೂ ನೋವಾಗುತ್ತೆ ನನಗೆ. ಪಾಪ ಆ ತಂದೆಯ ಒಂದು ಪರಿಸ್ಥಿತಿ ಹೇಗಿರಬೇಕು, ಆ ಬಂದಿರತಕ್ಕಂಥ ಅತಿಥಿಗಳ ಪರಿಸ್ಥಿತಿ ಏನು, ಆ ಮಾಡಿರ್ತಕ್ಕಂಥ ಅಡುಗೆ ಪರಿಸ್ಥಿತಿ ಏನು, ಆ ಖರ್ಚು ವೆಚ್ಚ, ಇವ್ರಿಗೇನು ಮನುಷ್ಯತ್ವನೇ ಇಲ್ವಾ ಅಂತ ನನಗೆ ಅನಿಸುತ್ತೆ. ನಿಜಕ್ಕೂ ಕೂಡ ಯಾರೇ ಇದನ್ನು ಮಾಡಿದ್ರು ಕೂಡ ನನಗೆ ತುಂಬ ನೋವಾಗುತ್ತೆ. ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, 5 ಬೆಳ್ಳು ಯಾವತ್ತೂ ಸಮ ಇರಲ್ಲ ಸರ್. ನಮ್ಮ ಮನೇಲಿ ನಾವು ಊಟಕ್ಕೆ ಕೂತ್ಕೊಂಡಾಗ ನಮ್ಮ ಮನೆಯವರೇ ನಮ್ಗೆ ಊಟಕ್ಕೆ ತಂದ್ಕೊಡುವಾಗ ಒಂಚೂರು ನೀರು ಹೆಚ್ಚು ಕಡಿಮೆ ಆಗತ್ತೆ, ತಡ ಆಗತ್ತೆ. ಅಂಥದ್ರಲ್ಲಿ ಈಗ ಅಡುಗೆಯವರಿಗೆ ಅಂತ ಒಂದು ಕಾಂಟ್ರಾಕ್ಟ್ ಅಂತ ಕೊಟ್ಟಿರ್ತಾರೆ, ಅಥವಾ ಅಡುಗೆಯವರಿಗೆ ಅಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಇದರಲ್ಲಿ ಪಾಪ ಈ ಮನೆಯ ಹುಡುಗಿಗಳವರ ತಪ್ಪೇನಿದೆ ಹೇಳಿ ಸರ್? ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನಿಮ್ಮ ಗಂಡಿನ ಕಡೆಯವ್ರನ್ನೇ ಕೇಳ್ತಾ ಇದ್ದೀನಿ ಅಲ್ವಾ? ಈಗ ಆ ಅಡುಗೆ ಬಡಿಸೋನು ಒಂಚೂರು ನೀರಿನ ತಡ ತಂದು ಕೊಟ್ಬಿಟ್ರೆ ಅದಕ್ಕೆ ಮದುವೆ ನಿಲ್ಲಿಸ್ಬೇಕಾ? ಎಂಥ ವಿಪರ್ಯಾಸ ಅಲ್ವಾ ಇದು? ಸೊ ನಿಜಕ್ಕೂ ನಂಗೆ ತುಂಬ ನೋವಾಗ್ತಿದೆ. ದಯವಿಟ್ಟು ನಾನು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸಾಲ್ವ್ ಮಾಡಿ. ಅಲ್ಲಿ ಅಷ್ಟೊಂದು ಜನ ವಿದ್ಯಾವಂತರು ಬಂದಿರ್ತೀರಿ, ಅಷ್ಟೊಂದು ಜನ ದೊಡ್ಡವರು ಬಂದಿರ್ತೀರಿ, ಹೀಗೆಲ್ಲ ಮಾಡಬಾರ್ದು ಅಂತೇಳಿ ಅವ್ರಿಗೊಂಚೂರು ತಪ್ಪನ್ನು ಹೇಳಿ ಬುದ್ಧಿ ಹೇಳಿಬಿಟ್ಟು ಒಂದು ಮಾಂಗಲ್ಯ ಧಾರಣ, ಒಂದು ಕಾರ್ಯಕ್ರಮ ನಡೆಯೋ ಹಾಗೆ ನೋಡ್ಕೊಳ್ಳಿ. ನಂಗೆ ನಿಜಕ್ಕೂ ನೋವಾಗುತ್ತೆ. ಕುಡಿಯೋ ನೀರು ಸರಿಯಾದ ಸಮಯಕ್ಕೆ ವರನ ಕಡೆಯವ್ರಿಗೆ ತಂದು ಕೊಡಲಿಲ್ಲ ಅಂದ ಮಾತ್ರಕ್ಕೆ ಇವರು ಮದುವೆ ನಿಲ್ಲಿಸ್ತಾರೆ ಅಂದರೆ ಯಾವ ಮಟ್ಟದ ಬುದ್ಧಿವಂತಿಕೆ ಇವರಿಗೆಲ್ಲ ಇರಬೇಕು ಅಂತ ನಂಗೆ ನಿಜಕ್ಕೂ ಅರ್ಥ ಆಗ್ತಾಯಿಲ್ಲ. ಸೊ ತುಂಬ ನೋವಾಗತ್ತೆ. ದಯವಿಟ್ಟು ಯಾರು ಇಂಥ ಪರಿಸ್ಥಿತಿ ಮಾಡಬೇಡಿ. ಮೊನ್ನೆ ಯಾವನೋ ಒಬ್ಬ ಮುಟ್ಟಾಳ ಹಾಗೆ ನಡ್ಕೊಂಡಿದ್ದ, ರೊಟ್ಟಿ ನನ್ನ ಸ್ನೇಹಿತರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಮದುಮಗ ಮದುವೆಯಿಂದ ಎದ್ದೋದ್ನಂತೆ. ಯಾವ ಪುರುಷಾರ್ಥಕ್ಕೆ ನಿಮಗೆಲ್ಲ ಮದುವೆ ಬೇಕು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಎಷ್ಟೋ ಜನ ಹೆಣ್ಣು ಸಿಗಲಿಲ್ಲ ಅಂಥೇಳಿ ಕೊರಗ್ತಾ ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದು ನೋಡಿದ್ದೀನಿ. ಮೊನ್ನೆ ನಾನು ಹೇಳ್ತಾ ಇದ್ದೆ, ಹೆಣ್ಣು ಸಿಗಲಿಲ್ಲ ಅಂತೇಳಿ ನಮ್ಮ ರೈತಾಪಿ ಜನ ಸೂಸೈಡ್ ಮಾಡಿಕೊಂಡ್ರು. ಸೊ ನಿಜಕ್ಕೂ ಕೂಡ ಇದೆಲ್ಲ ಒಳ್ಳೆಯದಲ್ಲ ಸರ್. ಸೊ ಕೇಡಿಗಲ್ಲೇ ಕಾಗೆ ಕೂಡ ಮೊಟ್ಟೆ ಇಡ್ತು ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಸೊ ದಯವಿಟ್ಟು ಯಾರು ಮುಂದೆ ಹೀಗೆ ಮಾಡಬೇಡಿ ಅಂತ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಸೊ ಪಂಚಗಣಾಧೀಶರಲ್ಲಿ ಒಬ್ಬರಾಗಿರ್ತಕ್ಕಂಥ ನಾಯಕನಟಿ ಶ್ರೀ ತಿಪ್ಪೇರುದ್ರಸ್ವಾಮಿಯವರ ನಿನ್ನೆ ಅತ್ಯಂತ ವಿಜೃಂಭಣೆಯ 3:30ಕ್ಕೆ ನಿನ್ನೆ ಅವ್ರದ್ದು ಒಂದು ರಥೋತ್ಸವ ನಡೀತು. ಚಿತ್ರ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯ ಚಿತ್ರಾಲಂಕೃತ ದಿವ್ಯ ರಥೋತ್ಸವ ನಡೀತು. ಅತ್ಯಂತ ವಿಜೃಂಭಣೆ ನಡೀತು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಉದ್ಯೋಗ ನಿರೀಕ್ಷೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂಥ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಆನ್ಲೈನಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ನಿನ್ನೆ ವಿಶ್ವ ನಿದ್ರಾ ದಿನ ಇತ್ತು ಮೊನ್ನೆ. ಅದೇ ರೀತಿ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಕೂಡ ಇತ್ತು. ಸೊ ಯಾರೆಲ್ಲ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ, ದಯಮಾಡಿ ದಿನಕ್ಕೆ 8 ಗಂಟೆಗಳ ಕಾಲ ಆರೋಗ್ಯಪೂರ್ಣ ನಿದ್ದೆಯನ್ನು ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನ್ಯಾಮತಿ ಬ್ಯಾಂಕಲ್ಲಿ ಇತ್ತೀಚೆಗೆ ಒಂದು ದರೋಡೆ ನಡೆದಿತ್ತು. 13 ಕೋಟಿ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥ ಗ್ಯಾಂಗ್ನವ್ರು ಎಲ್ಲರೂ ಸಿಕ್ಕಾಕ್ಕೊಂಡಿದ್ದಾರೆ. ಸೊ ಎಲ್ಲ ಪೊಲೀಸ್ನವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ,
ಜಿಲ್ಲೆಯಲ್ಲಿ 10 ವರ್ಷಗಳ ಕಾರವಾರ ಜಿಲ್ಲೆಯಲ್ಲಿ 10 ವರ್ಷಗಳ ನಂತರ ಅತಿ ಹೆಚ್ಚು ಉಷ್ಣ ತಾಪಮಾನ ಬಂದಿದೆ ಅನ್ಸೋದು. ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಮಾರ್ಚ್ 23ನೇ ತಾರೀಕು ಮಾಯವಾಗುತ್ತೆ ಶನಿಯ ಉಂಗುರ. 15 ವರ್ಷಗಳಿಗೊಮ್ಮೆ ಇದನ್ನು ಅದ್ಭುತವನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಆಕಾಶದಲ್ಲಿ ನಡೀತಾ ಇರತಕ್ಕಂಥ ಸುಂದರವಾಗಿರ್ತಕ್ಕಂಥ ಈ ಚಿತ್ರವನ್ನು ನೋಡಲಿಕ್ಕೆ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಸುಂದರವಾಗಿರ್ತಕ್ಕಂಥ ಕ್ಷಮೆ ಇರಲಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ವಿಚಾರವನ್ನು ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಸೊ ಯಾಕೋ ತಡವಾಗಿ ಕಾಲ್ ಮಾಡಿದ್ರಿ? ಸರ್ ಸ್ವಲ್ಪ ಬಿಸಿ ಇದ್ವಿ. ಎಸ್, ಹೇಳಿ ಮೇಡಮ್, ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ತುಂಬಾ ಮಿಸ್ ಮಾಡ್ಕೊಂತೀವಿ ಪುನೀತ್ ರಾಜ್ಕುಮಾರ್ನ. ಒಂದು ಅಕಾಲ ಮೃತ್ಯು ಅಂತಾನೆ ಹೇಳ್ಬೋದು ಅವ್ರದ್ದು. ನಿಜ. ಆದ್ರೆ ಕಡಿಮೆ ವಯಸ್ಸಿನಲ್ಲೇ ಹೆಚ್ಚಿನ ಸಾಧನೆ ಮಾಡಿದ್ರು ಅವರು. ಅದೇನು ಹೇಳ್ತಾರಲ್ಲ, ಇಲಿಯಾಗಿ 100 ಕಾಲ ಬಾಳೋದ್ಕಿಂತ ಹುಲಿಯಾಗಿ 3 ಕಾಲ ಬಾಳಿದ್ರು ಲೇಸು ಅಂತ ಹೇಳಿ, ಆ ತರ ತುಂಬಾ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಹಿಟ್ ಫಿಲಮ್ಸ್ ಎಲ್ಲ ಹೀರೋಯಿನ್ಗೂ ಚೆನ್ನಾಗಿ ಮ್ಯಾಚ್ ಸೆಟ್ ಆಗ್ತಿದ್ರು. ಒಟ್ನಲ್ಲಿ ಅವ್ರ ಜೀವನನೇ ಒಂದು ಮಾದರಿ ಸರ್ ಎಲ್ಲರಿಗೂ. ಖಂಡಿತ ಖಂಡಿತ ಅವ್ರ ಜೀವನ ಪ್ರತಿಯೊಬ್ಬರಿಗೂ ಮಾದರಿನೇ ಬಿಡಿ, ಅದರಲ್ಲಿ ಎರಡು ಮಾತಿಲ್ಲ. ಹೌದು. ಎಸ್, ಸೋಷಿಯಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಖಂಡಿತ ಖಂಡಿತ. ಸೊ ಅವ್ರು ಯಾವ ಒಂದು ಫಿಲಮ್ ನಿಮ್ಗೆ ತುಂಬಾ ಇಷ್ಟಮ್ಮ? ನನಗೆ ಅಂದ್ರೆ ಪೃಥ್ವಿ, ಅರಸು ಮತ್ತೆ ರಾಜಕುಮಾರ, ಮಿಲನ, ಇವಿಷ್ಟು ಇಷ್ಟ ಸರ್. ಓಕೆ ಓಕೆ. ಎಸ್, ಸೊ ಅವ್ರ ಕುರಿತಾಗಿ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಎಸ್, ಅವರ ಕುರಿತಾಗಿನೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಪುನೀತ್ ರಾಜ್ಕುಮಾರ್ ಅವರ ವಿವಾಹ ದಿನಾಂಕ ಯಾವುದು ಅಂಥೇಳಿ? ಸೊ ಆಪ್ಷನ್ಸ್ ಬಂದು ಡಿಸೆಂಬರ್ 1, ನವೆಂಬರ್ 1, ಮಾರ್ಚ್ 17, ಡಿಸೆಂಬರ್ 31. ಕರೆಕ್ಟಾಗಿ ಗೊತ್ತಿಲ್ಲ. ಮೇ ಬಿ ಡಿಸೆಂಬರ್ 1 ಇರಬಹುದು. ಹೌದಾ? ಮದುವೆಗೆ ಏನಾದರೂ ಹೋಗಿದ್ರಾ? ಇಲ್ಲ ಸರ್. ಅಷ್ಟೊಂದು ಕರೆಕ್ಟಾಗಿ ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಗೆಸ್ ಮಾಡಿದೆ. ಎಸ್ ಎಸ್, ಡಿಸೆಂಬರ್ 1 ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ವಿವಾಹ ದಿನ. ಸೊ ಪ್ರೀತಿಸಿ ಪ್ರಪೋಸ್ ಮಾಡಿ ಮನೆಯವರೆಲ್ಲರನ್ನೂ ಒಪ್ಪಿಸಿ ಮದುವೆ ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ಒಂದು ಮದುವೆ ದಿವಸ ಅದು. ಎಸ್, ಥ್ಯಾಂಕ್ ಯು ಮಾ. ಸೊ ಯಾವುದಾದ್ರೂ ಒಂದು ಸಾಂಗನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಪ್ಪು ಅವ್ರಿಗೋಸ್ಕರ? ಎಸ್, ಬೇಗ ಹೇಳಿ ಮಾ. ಹೇಳಿ ಬೇಗ ಹೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತಿ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಆರಾಧನು ಒಬ್ಬ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಸುಂದರವಾಗಿರ್ತಕ್ಕಂಥ ಗೀತನ ಹೇಳಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರ, ಕಾರ್ಯಕ್ರಮದ ಅವಧಿ ಮುಗಿದಿದೆ. ಇನ್ನಷ್ಟು ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಬೇಕು. ಸೊ ಹಾಗಾಗಿ ಕರೆಗಳನ್ನ ಸ್ವೀಕರಿಸೋದ್ರ ಬದಲು ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಬಿಡ್ತೀನಿ ಕ್ವಿಕ್ಕಾಗಿ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಕಸದ ಒಂದು ಸಮಸ್ಯೆ ಹೆಚ್ಚಾಗ್ತದೆ ಅಂತ, ದುರ್ವಾಸನೆ ಬರ್ತಾ ಇದೆ. ಸೊ ದಯವಿಟ್ಟು ದಾವಣಗೆರೆ ಜನ ಎಚ್ಚರವಾಗಿರಿ. ಯಾಕೆಂದರೆ ನಾನು ತುಂಬ ಸರಿ ಹೇಳ್ತೀನಿ, ದಾವಣಗೆರೆಯಲ್ಲಿ ಎಂತೆಂಥ ಬುದ್ಧಿವಂತಿದ್ದಾರೆ ಅಂದರೆ, ಆಯುಕ್ತರು ಹೇಳ್ಬಿಟ್ಟಿದ್ದಾರೆ, ರೇಣುಕಾ ಮೇಡಮ್, ಯಾರು ದುಡ್ಡು ಕೊಡಬೇಡ್ರಿಪ್ಪ, ಕಸದ ಗಾಡಿಗೆ ಕಸ ಕೊಟ್ಬಿಡಿ ಅಂತ ಹೇಳಿ. ಆದರೂ ಕೂಡ ನಮ್ಮ ಪುಣ್ಯಾತ್ಮರು ರಾತ್ರಿ ತಂದುಬಿಟ್ಟು ಬೇರೆಯವ್ರ ಮನೆ ಎದುರುಗಡೆ ಕಸ ಹೋಗ್ತೀರಿ. ಒಳ್ಳೇದಲ್ಲ ಸರ್, ನಿಜವಾಗ್ಲೂ ಅವ್ರ ಶಾಪ ನಿಮಗೆ ತಡೆದೇ ಬಿಡೋಲ್ಲ. ದಯವಿಟ್ಟು ಬೇರೆಯವ್ರ ಮನೆ ಎದುರುಗಡೆ ಕಸ ಹಾಕದೆ ಆ ದೇವಸ್ಥಾನಗಳ ಮುಂದೆ, ಆ ಚರಂಡಿಗಳ ಮುಂದೆ ಕಸ ತಂದು ಹಾಕ್ತೀರಿ ಸರ್. ನಿಜಕ್ಕೂ ನಂಗೆ ನೋವಾಗುತ್ತೆ. ಆ ಕೆಲಸ ಯಾರೂ ಮಾಡಬೇಡಿ. ನೆನಪಿರಲಿ, ಒಂದು ವೇಳೆ ನೀವು ಯಾರಾದರೂ ಅದನ್ನು ಫೋಟೋ ತೊಗೊಂಡೋಗಿ ಹಾಕಿದ್ರು ಅಂದರೆ ದಂಡ ಕಟ್ತೀರಿ. ಎಸ್, ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಹಲೋ. ಹೇಳಿ ಸರ್, ತಮ್ಮ ಹೆಸರು? ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಶುಭಾಶಯ ಅಲ್ಲ, ಪುನೀತ್ ಲಾಸ್ಟ್ ಕ್ವಶನ್ ಕೇಳಿದ್ರಲ್ಲ, ಅದು ಆ ಪ್ರಶ್ನೆ ಯಾವ್ದಂತ ಗೊತ್ತಾಗ್ಲಿಲ್ಲ. ಕರೆಂಟ್ ಹೋಗ್ಬಿಟ್ರು ಇಲ್ಲಿ. ಕರೆಂಟ್ ಹೋಗ್ಬಿಡ್ತಾ? ಕರೆಂಟ್ ಹೋಗ್ಬಿಡುತ್ತೆ. ಆಯ್ತು, ಇನ್ನೊಂದ್ಸರಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬಿಡಿ ಆ ಕಡೆ, ಆಯ್ತಾ? ಪ್ರಶ್ನೆ ಯಾವ್ದಂತ ಗೊತ್ತಾಗ್ಲಿಲ್ಲ. ಅದು ನಾನೇ ಹೇಳ್ಬಿಡ್ತೀನಿ. ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಹುಟ್ಟಿದ್ರು ಅಂತ? ಡಿಸೆಂಬರ್. ಎಲ್ಲಿ? ಡಿಸೆಂಬರ್ ಕರೆಂಟ್ ಹೋಗ್ಬಿಡ್ತದು. ಆಯ್ತಾಯ್ತು, ಕೇಳ್ತಾ ಇದೀನಿ ಇನ್ನೊಂದ್ಸರಿ ಪ್ರಶ್ನೆ. ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಎಲ್ಲಿ? ಮದ್ರಾಸ್, ಬೆಂಗಳೂರು, ಗಾಜನೂರು, ಮೈಸೂರು? 4 ಪ್ರಶ್ನೆ ಕೊಟ್ಟಿದ್ದೀರಿ. ಹಲೋ, ನಾನು ಕೇಳಿಸ್ತಾ ಇದ್ದೆ, ನಾ ಹೇಳ್ತಿರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತೈತೆ. ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಎಲ್ಲಿ ಅಂತ ಕೇಳ್ತಾ ಇದ್ದೀನಿ.
ಕರೆಂಟ್ ಹೋಗ್ಬಿಟ್ಟು ನೋಡಕ್ ಆಗ್ಲಿಲ್ಲ ಅದನ್ನ. ಆಯ್ತು ನಾನೇ ಆಮೇಲೆ ನೋಡ್ತೀನಿ ಕರೆಂಟ್ ಆಯ್ತು ಕರೆಂಟ್ ಬಂದ್ಮೇಲೆ ಇನ್ನೊಂದು ಸಲ ಫೋನ್ ಮಾಡಿ ಆಯಿತಾ? ಸರಿ ಸರ್. ಓಕೆ ಎಸ್, ಕ್ಷಮೆ ಇರಲಿ, ಪಾಪ ನಾನು ಹೇಳಿದ್ದು ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಎಸ್, ಕೊನೆ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದೀನಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನನ ಎಲ್ಲಿ ಆಯಿತು ಅಂಥೇಳಿ. ಒಂದನೇದು ಮದ್ರಾಸ್ ಅಥವಾ ಈವಾಗಿನ ಚೆನ್ನೈ ಅಂತ ಹೇಳ್ಬೋದು, ಅಥವಾ ಎರಡನೇದು ಗಾಜನೂರು, ಮೂರನೇದು ಮೈಸೂರು, ನಾಲ್ಕನೇದು ಬೆಂಗಳೂರು. ಯಾರಿಗಾದ್ರೂ ಸರಿ ಉತ್ತರ ಗೊತ್ತಿದ್ರೆ ಕ್ವಿಕ್ಕಾಗಿ ಕಾಲ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಹೇಳ್ತಾ ಇದ್ದೆ. ಸೊ ದಯವಿಟ್ಟು ಕಸವನ್ನು ಎಲ್ಲಂದರಲ್ಲಿ ಹಾಕ್ದೇನೆ, ರಸ್ತೆ ಮಧ್ಯೆಗೆ ಹಾಕ್ದೇನೆ, ರಸ್ತೆಯ ಬದಿಲಿ ಹಾಕ್ದೇನೆ, ದಯಮಾಡಿ ನಮ್ಮೆಲ್ಲ ಸ್ವಚ್ಛತೆಯವರು ಬರ್ತಾರೆ, ಅವರಿಗೆ ಕಸವನ್ನು ನೀಡಿ ಉಪಕಾರವನ್ನು ಮಾಡಿ ದಾವಣಗೆರೆಯನ್ನು ಇನ್ನಷ್ಟು ಸುಂದರವಾಗಿ ಇಡೋ ಹಾಗೆ ನೋಡ್ಕೊಳ್ಳಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿಪ್ಪ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ ದಯವಿಟ್ಟು. ಸರ್ ಹೇಳಿ ಈಗ. ಹೇಳಿಮ್ಮ, ಹೇಗಿದ್ದೀರಿ? ಸೂಪರ್ ಆಗಿದೆ ಸರ್. ನೀವು? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಸರ್ ಆಯ್ತು. ಎಸ್ ಮಾ, ಹೇಳಿ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಸಮಸ್ತ ಕರ್ನಾಟಕ ಜನತೆ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೊಮ್ಮೆ ಆ ದೇವರ ಅನುಗ್ರಹದಿಂದ ಮತ್ತೊಮ್ಮೆ ಹುಟ್ಟಿ ಬಂದಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಎಸ್ ಮಾ, ಥ್ಯಾಂಕ್ ಯು. ಸೊ ತುಂಬ ತಡವಾಗಿ ಕರೆ ಮಾಡಿದಿರಿ. ಕಾರ್ಯಕ್ರಮದ ಅವಧಿ ಮುಗಿದಿದೆ. ಸೊ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆದರೂ ಕೂಡ ಒಂದು ಪುನೀತ್ ರಾಜ್ಕುಮಾರ್ ಅವರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದೆಲ್ಲಿ? ಗಾಜನೂರು. 4 ಆಪ್ಷನ್ಸ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಮೊದಲನೇದು ಮದ್ರಾಸ್ ಅಥವಾ ಚೆನ್ನೈ, ಎರಡನೇದು ಬೆಂಗಳೂರು, ಮೂರನೇದು ಮೈಸೂರು, ನಾಲ್ಕನೇದು ಗಾಜನೂರು. ಅವರು ಗಾಜನೂರು ಅನ್ಸುತ್ತೆ ಸರ್. ಶೋರಾ? ಓಕೆ, ಅನಂತದಲ್ಲಿ ಉತ್ತರ ನಾನೇ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮಾ ಕರೆ ಮಾಡಿದ್ದಕ್ಕೆ. ಮೈಸೂರು. ಓಕೆ, ನಾನು ಹೇಳ್ತೀನಿ. ಓಕೆ, ಎಸ್, ಕ್ಷಮೆ ಇರಲಿ. ಇವತ್ತು ಕಾರ್ಯಕ್ರಮದ ಅವಧಿ ಮುಗಿದ್ರಿಂದ ನಿಮ್ಮ ಹತ್ರ ಹೆಚ್ಚು ಮಾತಾಡೋಕ್ಕಾಗ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ಸೊ ಮಚ್ ಮಾ ಕರೆ ಮಾಡಿದ್ದಕ್ಕೆ. ಅವ್ರದ್ದು ಚೆನ್ನೈ ಅಂತ ಕೇಳ್ಪಟ್ಟಿದ್ದೆ ಸರ್ ಲಾಸ್ಟ್ ಟೈಮು. ಎಸ್ ಮಾ, ಚೆನ್ನೈ ಇಸ್ ದ ರೈಟ್ ಆನ್ಸರ್. ಚೆನ್ನೈಯಲ್ಲೇ ಅವರು ಹುಟ್ಟಿರೋದು ಮಾ. ಅದು ಗಾಜನೂರಿನ ಗಂಡು ಕಣಮ್ಮ ಅಂತ ಸಾಂಗ್ ಇದ್ರಲ್ಲ, ಮೋಸ್ಟ್ಲಿ ಅಲ್ಲೇ ಹುಟ್ಟಿರ್ಬೋದು ಅಂತ ಒಂದು ಅನುಮಾನದಿಂದ ಹೇಳಿದ್ದು. ಎಸ್ ಎಸ್, ನೋ ಇಶ್ಯೂಸ್ ಮಾ. ಚೆನ್ನೈ ಇಸ್ ದ ರೈಟ್ ಆನ್ಸರ್. ಎಸ್ ಮಾ, ಥ್ಯಾಂಕ್ ಯು ಮಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್, ನಾನೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಯಾರು ಅವರ ಎಲ್ಲ ಟ್ರೂ ಅಭಿಮಾನಿಗಳಿದ್ದೀರಿ, ಅವ್ರಿಗೋಸ್ಕರ ರಕ್ತದಾನ ಮಾಡ್ತೀರಿ, ಅವ್ರಿಗೋಸ್ಕರ ಏನೋ ಅನ್ನ ಸಂತರ್ಪಣೆ ಮಾಡ್ತೀರಿ, ಅಥವಾ ಅವರ ಒಂದು ನೆನಪಿಗೋಸ್ಕರ ಗಿಡಗಳನ್ನ ನೆಡ್ತಿದ್ರಿ, ಏನೇ ಒಂದು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಕ್ಲಿಕ್ ಮಾಡಿ ಅವ್ರ ಫೋಟೋ ಜೊತೆಗೆ ನಮ್ಮ ಈ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ನಾಳೆ ನಿಮ್ಮ ಆ ಒಂದು ಹೆಸರು ಡೀಟೇಲ್ಸ್ ಹಾಕೋದನ್ನು ಮರಿಬೇಡಿ. ನಾಳೆ ಆ ಸುಂದರವಾಗಿರ್ತಕ್ಕಂಥ ಫೋಟೋ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಆಗತ್ತೆ. ಸೊ ಇನ್ನೂ ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಬೇಗ. ಸರ್ ಹೇಳಿ, ತಮ್ಮ ಹೆಸರು? ಕರಿಯಪ್ಪ ಅಂತ ಹೇಳಿ, ತಳಕಲ್ಲಿಂದ. ಕರಿಯಪ್ಪ, ಎಲ್ಲಿಂದ ಸರ್? ಹೂನಡಗಿ ತಾಲೂಕು, ತಳಕಾಲ್ ಗ್ರಾಮ ಅಂತ. ಓಕೆ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಪುನೀತ್ ಸರ್ಗೆ, ಜಗ್ಗೇಶ್ ಸರ್ಗೆ? ಪುನೀತ್ ಸರ್ ಹೇಳ್ಬೇಕಾಯ್ತು. ಖಂಡಿತ ಸರ್, ಹೇಳ್ಬಿಡಿ ಸರ್. ಅವರು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಇದ್ದಿದ್ರಿಂದ ನಾವು ಇನ್ನೂ ಚೆನ್ನಾಗಿರೋ ಫಿಲ್ಮ್ ನೋಡ್ತೀವಿ. ಖಂಡಿತ ಸರ್, ಖಂಡಿತ. ಎಲ್ಲರೂ ಮಿಸ್ ಮಾಡ್ಕೊಳ್ತಾರೆ ಸರ್ ಅವ್ರನ್ನ. ಅವ್ರ ಸಾರ್ದೇನ ಒಳ್ಳೊಳ್ಳೆ ಫಿಲ್ಮ್ ನಿರೀಕ್ಷೆ ಭಾಳ ಇದ್ವಿ ನಾವು. ಹೌದು ಸರ್, ಹೌದು. ಅವ್ರ ಕಾಕರಿಂದ ಒಂದು ಫಿಲ್ಮ್ ಇಂಡಸ್ಟ್ರಿ ದೊಡ್ಡ ವರ್ಷ ಆಗೈತಿ. ಖಂಡಿತ ಸರ್, ಖಂಡಿತ. ಯಾವತ್ತು ಮರೆಯಲಾರದ ಮಾಣಿಕ್ಯ ಸರ್ ಅದು, ಅಲ್ವಾ? ಸರ್, ಅವ್ರು ಯಾವ ಫಿಲ್ಮ್ ತುಂಬಾ ಇಷ್ಟ ಸರ್ ನಿಮ್ಗೆ? ಲಾಸ್ಟ್ ರಾಜ್ಕುಮಾರ್ ಚೆನ್ನಾಗಿದೆ ಸರ್. ರಾಜ್ಕುಮಾರ್ ತುಂಬಾ ಚೆನ್ನಾಗಿದೆ, ಖಂಡಿತ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದ ಅವಧಿ ಮುಗಿದಿದೆ. ಸೊ ನಿಮ್ಮ ಹತ್ರ ಹೆಚ್ಚು ಮಾತಾಡೋಕ್ಕಾಗ್ತಾ ಇಲ್ಲ, ಬೇಜಾರಾಗಬೇಡಿ. ಸೊ ನಾಳೆ ಮತ್ತೆ ಕರೆ ಮಾಡಿ ಸರ್, ನಿಮ್ಮ ಜೊತೆ ಆರಾಮಾಗಿ ಮಾತಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಒನ್ಸ್ ಅಗೇನ್ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ನಮ್ಮ ಪ್ರೀತಿಯ ಅಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ದಯಮಾಡಿ ಕ್ಷಮಿಸ್ಬಿಡಿ ನನ್ನ ಪ್ರೀತಿಯ ವೀಕ್ಷಕರೇ. ಹೆಚ್ಚು ಕರೆ ಬರ್ತಾ ಇರೋದ್ರಿಂದ ನಾನು ಯಾರಿಗೂ ಜಾಸ್ತಿ ಸಮಯ ಕೊಡೋಕ್ಕಾಗಿಲ್ಲ. ಬಟ್ ಎಲ್ಲ ಪ್ರೀತಿಯ ಅಪ್ಪು ಅಭಿಮಾನಿಗಳ ಹತ್ರ ಕೇಳ್ಕೊಡ್ತಿದ್ದೀನಿ, ದಯಮಾಡಿ ಇವತ್ತೇನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ರಿ, ಅಪ್ಪು ಅವ್ರಿಗೋಸ್ಕರ
ಏನೇನು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೀರಿ, ಅವ್ರ ಹುಟ್ಟುಹಬ್ಬಕ್ಕೆ ಬಡ ಮಕ್ಕಳಿಗೆ ಏನೆಲ್ಲ ಕೊಡಿಸ್ತಾ ಇದ್ದೀರಿ, ಎಷ್ಟು ಕಡೆ ಅನ್ನ ಸಂತರ್ಪಣೆ ಮಾಡ್ತಿದ್ದೀರಿ, ಎಷ್ಟು ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಿದ್ದೀರಿ, ಎಷ್ಟು ಕಡೆ ಆರೋಗ್ಯ ಶಿಬಿರಗಳನ್ನ ನಡೆಸ್ತಾ ಇದ್ದೀರಿ, ಎಷ್ಟೋ ಸಂದರ್ಭಗಳಲ್ಲಿ ತಾವೆಲ್ಲ ಏನು ಅಪ್ಪು ಒಂದು ನೆನಪಲ್ಲಿ ಗಿಡಗಳನ್ನ ನೆಡ್ತಾ ಇದ್ದೀರಿ. ಏನು ಕೂಡ ಮಾಡಿ ನನಗೆ ತುಂಬ ಖುಷಿನೇ. ಅಪ್ಪು ಅವ್ರ ಹೆಸರಲ್ಲಿ ನೀವೇನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಿ. ದಯವಿಟ್ಟು ಎಲ್ಲಾದರೂ ಒಂದು ಸ್ಮಾಲ್ ವಾಟ್ಸಪ್ ಫೋಟೋ ತೊಗೊಂಡು, ಸೆಲ್ಫಿ ಫೋಟೋ ತೊಗೊಂಡು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ಕೊಡಿ. ನಿಮ್ಮ ಹೆಸರು ವಿಳಾಸ ಹಾಕೋದನ್ನು ಮರಿಬೇಡಿ. ಆ ಫೋಟೋಸ್ಗಳನ್ನ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಕೊಂಡ್ಕೊಂಡಿದ್ದೀವಿ. ಇಲ್ಲ ಅಂದರೆ ನಮ್ಮ ನೇರ ಪ್ರಸಾರದಲ್ಲಂತೂ ಖಂಡಿತ ತಪ್ಪದೆ ಆ ಒಂದು ಫೋಟೋಸ್ಗಳನ್ನ ಎಲ್ಲವನ್ನು ಪ್ರಸಾರ ಮಾಡ್ತೀನಿ. ಅದೇ ರೀತಿ ಸಾಕಷ್ಟು ಜನ ಹೋಲಿ ಫೋಟೋಸ್ ಕಳಿಸಿದಿರಿ, ಹೋಲಿ ವಿಡಿಯೋಸ್ ಕಳಿಸಿದಿರಿ, ಅವನ್ನು ಕೂಡ ಸದ್ಯದಲ್ಲೇ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ ಸರ್ ಅವ್ರು ಹೇಳ್ತಿದ್ದಾರೆ. ಸೊ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ಯಾರೆಲ್ಲ ಒಳ್ಳೆ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೀರಿ ಅಪ್ಪು ಅವ್ರ ಹೆಸರಲ್ಲಿ, ದಯವಿಟ್ಟು ಆ ಫೋಟೋಸ್ ತೊಗೊಂಡು ನಮಗೆ ಕಳಿಸೋದನ್ನು ಮರಿಬೇಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನಾವು ಬದುಕಿದಾಗ ಹೇಗೆ ಬದುಕಿದ್ವಿ ಅನ್ನೋದ್ರ ಜೊತೆಗೆ ಸತ್ತಾಗ ಹೇಗೆ ಸತ್ವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಗಾದೆನೇ ಇದೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ ಅಂತ ಹೇಳ್ಬಿಟ್ಟು. ಹೋಗ್ತಾವಾಗ ನಾವು ಏನೇನು ತೊಗೊಂಡು ಹೋಗಲ್ಲ ಸರ್. ಹಾಗಾಗಿ ನಾವು ಸತ್ತ ನಂತರ ಕೂಡ ಈ ಪ್ರಪಂಚವನ್ನು ನೋಡಬೇಕು ಅಂದರೆ ನಾವು ಮಾಡ್ಬೋದಾಗಿರ್ತಕ್ಕಂಥ ಒಂದು ಸಿಂಪ್ಲೆಸ್ಟ್ ಒಂದು ಬೆಸ್ಟ್ ಕೆಲಸ ಅಂದರೆ ನೇತ್ರದಾನ. ಇದನ್ನು ಈಗಾಗಲೇ ಅಪ್ಪು ಅವರು ಅದೇನು ದಾರಿದೀಪ ಹಾಕೋಗ್ಬಿಟ್ಟಿದ್ದಾರೆ ನಮ್ಮೆಲ್ಲರೂ ಕೂಡ. ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಅವರ ಒಂದು ಪ್ರೀತಿಯಿಂದ, ಅವ್ರ ಮೇಲಿರ್ತಕ್ಕಂಥ ಒಂದು ಅಭಿಮಾನದಿಂದ. ಸೊ ನಾನು ಒಂದು ಯಾವತ್ತು ನನ್ನ ಕೊನೆ ಹೆಸರು ಆಗತ್ತೆ ಈ ನೇತ್ರಗಳನ್ನು ಆ ಭಗವಂತ ಯಾವ್ದಾದ್ರು ಮೂಲಕ ಅಭಿಮಾನಿಗಳಿಗೆ ನೀಡುವಾಗ ಆಗಲಿ ಅಂಥೇಳಿ ಕೇಳ್ಕೊಳ್ತೀನಿ. ಈ ಮುಂದೆ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನೀವು ಕೂಡ ಸತ್ತಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ, ಈ ಕಣ್ಣುಗಳನ್ನ ದಾನ ಮಾಡಿ ಬೇರೆ ಒಂದು ಏನು ಜೀವಕ್ಕೆ ನೇತ್ರದಾನವನ್ನು ಮಾಡಿ ಅವರ ಒಂದು ಕತ್ಲಿನ ಪ್ರಪಂಚದಿಂದ ಹೊರಗಡೆ ತನ್ನಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿದಿದೆ ಇಲ್ಲಿಗೆ. ಮತ್ತು ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ V1 ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ಜಗ್ಗೇಶ್ ಅವರಿಗೆ, ಅದೇ ರೀತಿ ಪೂತಿ ನರಸಿಂಹಾಚಾರ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಆ ಭಗವಂತನ ಕೃಪಾಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು. ನಮಸ್ಕಾರ, ಶುಭಮಸ್ತು.